ವೇದ ನನ್ನಲ್ಲ ಆಚಾರ್ಯ. ವೇದವು ನಿಮ್ಮೊಳಗು ಬಯಲ ವೇದವು ನಿಮ್ಮೊಳಗು ಬಯಲ ನಾನು ಭಕ್ತರನ್ನು ಸಲಹುವ ಕಾಲಕ್ಕೆ ಭೇದ ಮಾಡ್ತಾ ಇದ್ದೇನೆ, ಭಕ್ತರನ್ನು ಅನುಗ್ರಹಿಸುವ ಕಾಲಕ್ಕೆ ಭೇದ ಮಾಡ್ತಾ ಇದ್ದೇನೆ ಅಂತ ಹೇಳುವ ನೀವು ಒಂದು ವಂಶದ ಪಿತಾಮಹರಾಗಿ ಪಾರ್ಥನಧಿಕ ಕಿಂಕರನು ಅವನಿಗೆ ಬೇಕಾದದನ್ನು ಕೊಟ್ಟಿದ್ದಿ, ನನಗೆ ಬೇಕಾದದನ್ನು ಕೊಡ್ಲಿಲ್ಲ ಅಂತ ಹೇಳುವ ನೀವು ಈ ಪ್ರಶ್ನೆ ಕೇಳ್ತಾ ಇರುವುದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಆಚಾರ್ಯರೇ? ಆದ್ರೂ ದೇವರ ಮುಂದೆ ಅಲ್ಲ, ಈ ಪ್ರಶ್ನೆ ಕೇಳುವುದಲ್ಲಿ ದೇವರ ಕೋಣೆಯಲ್ಲಿ ಕೂತು ಕೇಳ್ತಾ ಇದ್ದೀರೋ? ಇಲ್ಲ, ಕೇಳ್ತಾ ಇರುವುದಲ್ಲಿ ಯುದ್ಧಾಂಗಣದಲ್ಲಿ. ಯಾವ ಯುದ್ಧಾಂಗಣದಲ್ಲಿ? ಯುದ್ಧಾಂಗಣದಲ್ಲಿ ಎಲ್ಲಿ? ಕೌರವ ಸೇನೆಯ ಸೇನಾಧ್ಯಕ್ಷರಾಗಿ ಬಂದು. ನಿಜ. ಈಗ ನೀವೇ ಹೇಳಿ, ಒಂದು ಮನೆಯಲ್ಲಿ ಇರುವ ಒಬ್ಬ ಅಜ್ಜನಿಗೆ ಎರಡು ಮೊಮ್ಮಕ್ಕಳ ಮಧ್ಯೆ ವ್ಯಾಜ ಉಂಟಾದಾಗ ಅಜ್ಜನಿಗೆ ಭೇದ ಮಾಡುವ ಅನಿವಾರ್ಯತೆ ಬರ್ತದೆ ಅಂತಾದ್ರೆ ಲೋಕದ ಅಪ್ಪನಿಗೆ ಅಪ್ಪನೆನಿಸಿ ಲೋಕದ ಅಜ್ಜನ ಸ್ಥಾನದಲ್ಲಿರುವ ದೊಡ್ಡ ದೇವರಿಗೆ ಭೇದ ಮಾಡುವ ಅನಿವಾರ್ಯತೆ ಯಾಕೆ ಬರುವುದಿಲ್ಲ ಹೇಳಿ? ನಾವೀಗ ಕೇಳುವುದ ಸಾಮಾನ್ಯರಿಗೆ, ಮನೆ ಯಜಮಾನನಿಗೆ ಕಷ್ಟ ಆದ್ರೆ ಅವನು ಅಯ್ಯೋ ದೇವರೇ ಸರಿಪಡಿಸು ಅಂತ ಕೇಳಬಹುದು. ಹೌದು, ದೇವರಿಗೇನು ಕಷ್ಟ ಅಲ್ವೇ ಅಲ್ಲ. ಯಾಕೆ ಗೊತ್ತುಂಟ? ಮತ್ತೆ ದೇವರು ಅನ್ನುವ ಶಬ್ದಕ್ಕೆ ಇನ್ನೊಂದು ಹೆಸರೇನು ಗೊತ್ತುಂಟು? ಅದಕ್ಕೆ ಆದರ್ಶ ಅಂತ ಹೆಸರು. ಆದರ್ಶದ ಇನ್ನೊಂದು ರೂಪ ಎಂತ ಗೊತ್ತುಂಟ? ಅದು ಕನ್ನಡಿ ಅಂತ. ಕನ್ನಡಿಯ ಎದುರಿನಲ್ಲಿ ಹೋಗಿ ನಿಂತು ಒಬ್ಬಾತ ವ್ಯಕ್ತಿ ನೋಡಿದ್ರೆ ಅಲ್ಲಿ ಕಾಣಿಸುವುದೇನು? ಅವನದ್ದೇ ಬಿಂಬ. ದೇವರ ಎದುರಿನಲ್ಲಿ ಒಬ್ಬ ವ್ಯಕ್ತಿ ಹೋಗಿ ನಿಂತು ನನಗೆ ಅದು ಸಿಕ್ಲಿಲ್ಲ ಇದು ಸಿಕ್ಲಿಲ್ಲ ಅಂತ ಹೇಳುವಾಗ ದೇವರಲ್ಲಿಯೂ ಕಾಣಿಸುವುದು ತನ್ನ ರೂಪವೇ ಬಿಟ್ರೆ, ಅಂದ್ರೆ ಈಗ ಒಬ್ಬಾತ ವ್ಯಕ್ತಿ ಹಾಲಿನ ಪೂಜೆ ಮಾಡಿದ್ರೆ ಸಿಕ್ಕುವ ಪ್ರಸಾದ ಎಂತದ್ದು? ಹಾಲೇ ಪ್ರಸಾದ. ಹೂವಿನ ಪೂಜೆ ಮಾಡಿದ್ರೆ ಹೂವೇ ಪ್ರಸಾದ. ಬೆಲ್ಲದ ಪೂಜೆ ಮಾಡಿದ್ರೆ ಬೆಲ್ಲದೇ ಪ್ರಸಾದ. ನಾವು ಯಾವುದನ್ನು ದೇವರಿಗೆ ಕೊಡ್ತೇವೆ, ದೇವರು ನಮಗೆ ಅದನ್ನು ಕೊಡ್ತಾನೆ. ಅದಿಲ್ಲ ಅಂತ ಆದ್ರೆ ಆಚಾರ್ಯರು ಒಂದು ಪ್ರಶ್ನೆ ಕೇಳ್ತೇನೆ. ಧರ್ಮರಾಜ ಎಲ್ಲಿಯಾದರೂ ನಿಮ್ಮ ಮನೆಯ ಯಾವುದಾದರೂ ಸೊಸೆಯ ಸೆರಗಿಗೆ ಕೈ ಹಾಕಿದ್ದುಂಟು? ಅರ್ಥ ಆಯ್ತು ಬಿಡು. ಧರ್ಮರಾಜ ಎಲ್ಲಿಯಾದರೂ ನಿಮ್ಮನೆಯ ಮಕ್ಕಳನ್ನು ಕಾಡಿಗೆ ಕಳಿಸಿದ್ದುಂಟು? ಧರ್ಮರಾಜ ಎಲ್ಲಿಯಾದರೂ ನಿಮ್ಮನೆಯ ಮಕ್ಕಳು ತಿನ್ನುವ ಲಡ್ಡುಗೆಗೆ ವಿಷ ಹಾಕಿದ್ದುಂಟು? ಅಥವಾ ನಿಮ್ಮ ತಲೆಯ ಮೇಲೆ ಬಂದು ಕಾದ ತಪ್ತ ತೈಲವನ್ನು ಎರೆದದ್ದುಂಟು? ಏನೂ ತಪ್ಪು ಮಾಡದ ಧರ್ಮಜನ ಪಕ್ಷಕ್ಕೆ ಹೋಗದೆ ಕೌರವನ ಸೇನೆಯಲ್ಲಿ ನೀವಿದ್ದು ಅವನ ಪರವಾಗಿ ಬಂದು ಯುದ್ಧ ಮಾಡುವಾಗ ನನಗೆ ದೇವರ ಅನುಗ್ರಹ ಮಾಡಲಿಲ್ಲ ಅಂತ ಕೇಳುವ ನೈತಿಕ ಬಲ ಉಳಿದಿತಾಚಾರ್ಯ ನಿಮಗೆ? ಆತತಾಯಿಗಳು ಎಂಬುದನ್ನ ಕೌರವನ ಉದ್ದೇಶ ನೀನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಿ. ಆದ್ರೆ ಒಂದು ಕಷ್ಟ ಏನು ಈ ಭೀಷ್ಮಾಚಾರ್ಯನಿಗೆ? ಈಗ ನಿನಗಾದ್ರೆ ನೀನು ಏನು ಬೇಕಾದ್ರೂ ಮಾಡಬಹುದು ಅಂತ ನಾನು ಹೇಳುವುದಿಲ್ಲ. ಆದರೂ ಸರ್ವಸಮರ್ಥ ಸರ್ವಶಕ್ತ ದೇವರು ಹೌದು ಈ ಕೌರವನನ್ನು ಪುಣ್ಯವಂತನನ್ನಾಗಿ ಒಳ್ಳೆಯವನ್ನಾಗಿ ಅದನ್ನು ನೀನು ಮಾಡಬಹುದಿತ್ತು. ನೀನು ಯಾಕೆ ಮಾಡಲಿಲ್ಲ ಅಂತ ನಾನು ಕೇಳುವುದಿಲ್ಲ. ನಿನ್ನ ಅವತಾರದ ರಹಸ್ಯ ಇದ್ದೀತು ಆದ್ರೆ ನನ್ನಂಥವನನ್ನು ಇಲ್ಲಿ ನಿಲ್ಲಿಸಿ ಈ ಕಷ್ಟ ಯಾಕೆ ಸ್ವಾಮಿ? ನಮಗೆಲ್ಲ ಇದು ಬೇಕಾಗಿ ಕೌರವನನ್ನು ಪುಣ್ಯಾತ್ಮನನ್ನಾಗಿ ಮಾಡುವುದೋ ಪಾಪಿಯನ್ನಾಗಿ ಮಾಡುವುದೋ ನಾನು ಆಗಲೇ ಹೇಳಿದ್ನಲ್ಲ, ವ್ಯಕ್ತಿಯೊಬ್ಬನ ಕರ್ಮದ ಹಿಂದಿರಬಹುದಾದಂತಹ ಜ್ಞಾನದಿಂದಾಗಿಯೇ ಅವ ಮಾಡಬಹುದಾದಂತಹ ಕರ್ತವ್ಯಕ್ಕೆ ಬೆಲೆ ಬರುವಂತದ್ದು. ಹಾಗಾದರೆ ಈಗ ಒಂದು ಆಲೋಚನೆ ಮಾಡಿ, ನಿಮ್ಮದೇ ಪ್ರಶ್ನೆಯನ್ನಿಟ್ರೆ ಕರ್ಮದಿಂದಲೇ ಸರ್ವವು ಬಂಧಿಸ್ತದೆ ಅಂತಾದರೆ ದೊಡ್ಡದಾದಂತಹ ಒಂದು ಆನೆಯನ್ನು ಬಂಧಿಸುವುದಕ್ಕೆ ಒಬ್ಬಾತ ಬುದ್ಧಿವಂತನಾದವನು ಸಣ್ಣ ಸರಪಣಿಯನ್ನು ಬಂಧಿಸ್ತಾನೆ. ಸರಪಣಿಯಿಂದ ಆನೆಯನ್ನು ಬಂಧಿಸಿದ್ರೆ ಸರಪಣಿ ಆನೆಯನ್ನು ಬಂಧಿಸಿದೆ ಅಂತ ಹೇಳುವುದು ಅಥವಾ ಬುದ್ಧಿವಂತನಾದ ಮಾವುತ ಆನೆಯನ್ನು ಬಂಧಿಸಿದ್ದಾನೆ ಅಂತ ಹೇಳುವುದು? ಸರಪಣಿ ಕರ್ಮ ಮಾತ್ರ, ಹಿಂದಿರಬಹುದಾದ ಕರ್ತೃತ್ವ ಏನುಂಟಲ್ಲ ಅದು ಮಾವುತನದ್ದಾಗಿರ್ತದೆ. ಹಾಗಾದ್ರೆ ಕೌರವನ ಸಂಕಲ್ಪ ಶಕ್ತಿ ಏನುಂಟು, ಅವನ ಜ್ಞಾನ ಏನುಂಟು, ಅವ ತೊಡಗಿಸಿಕೊಂಡಿದ್ದರಿಂದಾಗಿಯೇ ಕರ್ಮಾಧ್ಯಕ್ಷನಾಗಿ ನನಗದು ಕೊಡುವುದು ಅನಿವಾರ್ಯ. ಯಾಕಿದು ಕರ್ಮಭೂಮಿ. ಹಾಗಾಗಿ ಕೌರವನನ್ನು ನಾನು ಪುಣ್ಯಾತ್ಮ ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತುಂಟು? ಪುಣ್ಯಾತ್ಮನಾಗಬೇಕಂತ ಅವನಿಗೆ ಮೂಡಬೇಕು ಮೊದಲು. ಅವನಿಗೆ ಪುಣ್ಯಾತ್ಮನಾಗಬೇಕು ಅನ್ನೋದನ್ನು ಮೂಡದೆ ಹೋದ್ರೆ ದೇವರಿಗಾದ್ರೂ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನ ಸಂಕಲ್ಪ ಏನು ಅನ್ನೋದು ಪ್ರಶ್ನೆ ಆಗಿರ್ತದೆ, ಜ್ಞಾನ ಏನು ಅನ್ನೋದು. ಇನ್ನೊಂದು,
ಜ್ಞಾನವೇ ಇರುವುದು ಹೌದಾದ್ರೂ ಕೂಡ ನಿಂತ ನೆಲೆ ಯಾವುದು, ನಿಂತಿರುವ ಸ್ಥಿತಿ ಏನು, ಮಾಡುತ್ತಿರುವ ಕರ್ಮ ಏನು, ಇದೆಲ್ಲ ಆಲೋಚಿಸಿ ಕೈಗೊಂಡವರಿಗೆ ಮಾತ್ರ ಕರ್ಮ ಫಲಗಳನ್ನು. ನಿಮ್ಮ ಕಿವಿಗೆ ಬೀಳಲಿಲ್ಲ ಅಂತ ಅಲ್ಲ ಆಚಾರ್ಯರೇ, ಮೊನ್ನೆ ನಿಮ್ಮ ಮೊಮ್ಮಗನಿಗೆ ಹೇಳಿದ್ದು ನಿಮ್ಮ ಕಿವಿಗೂ ಬಿದ್ದಿದೆ ಅಂತ ನಾನು ಭಾವಿಸಿದ್ದೇನೆ. ಸ್ಪಷ್ಟವಾಗಿ ಅಷ್ಟನ್ನೂ ಮೊನ್ನೆ ನಿಮ್ಮ ಮೊಮ್ಮಗನಿಗೆ ಹೇಳಿದ್ದೇನೆ. ಮತ್ತೆ ಅದನ್ನು ಬಿಡಿಸಬೇಕೋ ನಿಮ್ಮಲ್ಲಿ? ನಾನು ನನ್ನ ಮೊಮ್ಮಗನಿಗೆ ಹೇಳಿದ್ದೇನೆ, ಅದು ಬೇರೆ ವಿಚಾರ. ಆದ್ರೆ ದೇವರೇ ಇದರಲ್ಲಿ ಸಿಕ್ಕಿದಾಗ ಏನಾದರೂ ಒಂದು ಅನುಗ್ರಹ ಆದ್ರೆ ಅದನ್ನು ಪಡೆದುಕೊಳ್ಳಬೇಕು. ಅಂದ್ರೆ ಈ ಲೌಕಿಕ ಅನುಗ್ರಹವನ್ನು ಭೀಷ್ಮ ಕೇಳುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಹಾಗಾದ್ರೆ ಇಷ್ಟನ್ನು ಕೇಳಬಹುದಾದಂತಹ ನೀವು ಇರುವುದೆಲ್ಲಿ? ಕುರುಸೇನೆಯ ಸೇನಾಧ್ಯಕ್ಷರಾಗಿ. ಹಾಗಾಗಿ ಅಲ್ಲಿರುವುದರಿಂದಲೇ ಇದನ್ನು ಪಡೆಯುವುದಕ್ಕೆ ನಿಮಗೆ ಕಷ್ಟ ಅಂತ ಹೇಳಿದ್ರು. ಪಾತ್ರತೆಯ ಬಗ್ಗೆ ಮಾತಾಡುವುದು. ಹಾಗಾದ್ರೆ ಈಗ ನಾನು ಇಲ್ಲಿದ್ದೇನೆ ಎಂಬುದೇ ಕಾರಣವಾಗಿ ನೀನು ಪಾರ್ಥನನ್ನೇ ನಿನ್ನ ಭಕ್ತ ಎಂದು ಭಾವಿಸಿ ಅಥವಾ ಒಪ್ಪಿ ಅವನ ಕಡೆಯೇ ಇರುವುದಾದ್ರೆ ಮುಂದೆ ಅಂಬುಜಾಕ್ಷ ನಿನ್ನ ನಾನು ಈ ಇಷ್ಟೊತ್ತಿನ ವಿಷಯದಲ್ಲಿಯೂ ಕೂಡ ನನಗೆ ಮತ್ತೂ ಕಾಣುವುದೇನು? ಏನು? ಕೊನೆಗೂ ನೀನು ನನ್ನನ್ನು ತೊರೆದು ಪಾರ್ಥನಿಗೆ ಬೆಂಬಲನಾಗಿ ನಿಂತಿರುವೆ. ಇದಕ್ಕೆ ಕಾರಣ ಏನು ಅಂದರೆ ನೀನು ಹೇಳುವುದು ನಾನು ನಿಂತ ಸ್ಥಾನವೇ ಸರಿ ಇಲ್ಲ, ಅಥವಾ ಈ ಪಾತ್ರತೆಯ ಬಗ್ಗೆ ನೋಡುವುದಾದ್ರೆ ಕುರುಸೇನೆಯ ಸೇನಾಧ್ಯಕ್ಷನಾಗಿ ಹೌದು ಅನುಗ್ರಹವನ್ನು ಹೇಗೆ ಬಯಸ್ತೀಯ? ಭೇದ ನಿಮ್ಮಲ್ಲಿರುವ ಕಾರಣದಿಂದಾಗಿ ನೀವು ಹೊಂದುವುದಕ್ಕೆ ಅದು ತಡೆಯಾಗಿದೆ. ಆಗ ನಾನಾಗಲಿ ಅದನ್ನೇ ಹೇಳಿದೆ. ಅದೇನೇ ಆಗಲಿ ನಾನು ಕೇಳುವುದು ಬಾಯಿದೆರೆಯಾಗಿ ಕೇಳಬಾರದು ಅಂತ ನಿನ್ನಲ್ಲಿ ನಾನು ಅದನ್ನು ಹೇಳಿದ್ದೆ. ನಾನು ಕೇಳುವುದೇ ಬೇರೆ, ಪಾರ್ಥ ಕೇಳುವುದೇ ಬೇರೆ. ಹಾಗಾಗಿ ನಿನ್ನ ಲೌಕಿಕ ಅನುಗ್ರಹವನ್ನ ಕೇಳ್ತಾ ಇಲ್ಲ, ಪಾರಲೌಕಿಕವಾದಂತಹ ಅನುಗ್ರಹವನ್ನು ಕೊಟ್ಟು ನನಗೊಂದು ಸದ್ಗತಿಯನ್ನು ತೋರಬೇಕು ಸ್ವಾಮಿ. ಅಷ್ಟು ಕೇಳುವಂತಹ ಪ್ರಶ್ನೆಯನ್ನು ನೀವು ಉಳಿಸಿಕೊಳ್ಳಲಿಲ್ಲ, ಯಾಕೆ ಗೊತ್ತುಂಟಾ? ನೀವು ಎಷ್ಟೇ ಆಡಿ ದುಷ್ಟ ಸುಯೋಧನನ್ನೊಳಗೊಂಡ ಕಾರಣದಿಂದಾಗಿ ಯಾವ ಮಾತುಗಳಿಗೂ ಇಲ್ಲಿ ಬೆಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ದುಷ್ಟ ಸುಯೋಧನನನ್ನು ನೀವು ಒಳಗೊಂಡಿದ್ದು ಹೇಗಾಯಿತು ಗೊತ್ತುಂಟೋ? ಹೇಗೆ? ದುಷ್ಟ ಸುಯೋಧನನನ್ನು ಒಳಗೊಂಡಿದ್ದು ಹೀಗೆ. ಯಾಕೆ? ಭೀಷ್ಮನನ್ನು ದುಷ್ಟನನ್ನಾಗಿಸುವ ಹುನ್ನಾರವ ದುಷ್ಟ ಸಂಸರ್ಗದಲ್ಲಿ ಸೇರಿದ್ರೆ ನಾವು ದುಷ್ಟರಾಗಬೇಕಾದ ಅನಿವಾರ್ಯತೆ ಬರ್ತದೆ. ಆ ನೆಲೆಯಿಂದ ತಟ್ಟನೆ ನಿಮ್ಮನ್ನು ಯುದ್ಧದಲ್ಲಿ ಈ ಕಾಲಕ್ಕೆ ಸೋಲಿಸಿ ಪಾರ್ಥನನ್ನು ಜಯಿಸಬೇಕಾದ ಸಂಕಲ್ಪ ಮಾಡ್ತೀಯ ಅಂತ ನೀನು ಈ ರೀತಿಯಾಗಿ ಅದೇ ಪಕ್ಷವನ್ನು ಹಿಡಿದು ಅರ್ಜುನನನ್ನೇ ಗೆಲ್ಲಿಸ್ತೀ ಎಂಬ ಛಲವನ್ನು ತೊಡ್ತಿಯಾದ್ರೆ ನಿನ್ನ ಭಕ್ತನಾದ ನಾನೇನು ಕಡಿಮೆ ಅಲ್ಲ ಸ್ವಾಮಿ. ಹೇಗೆ ಲೋಕದಲ್ಲಿ ಮಾತುಂಟು, ದೇವರು ಭಕ್ತರಾದೀನ ಭೀಷ್ಮನಂತವರಿಗೆ ಪರಮ ಭಾಗವತೋತ್ತಮರಂತೂ ನೀನೇ ಒಪ್ಪಿಕೊಂಡಂತಹ ಭಕ್ತರಿಗೆ ಏನು ಶಕ್ತಿ ಇದೆ ಎಂಬುದನ್ನು ತೋರಿಸ್ತೇನೆ. ಒಂದು ಕಡೆ ನೀನಿರು, ನಿನ್ನ ಪಾರ್ಥನೊಟ್ಟಿಗೆ ನೀನಿರು, ನನ್ನೊಟ್ಟಿಗೆ ನನ್ನೊಟ್ಟಿಗೆ ಕೃಷ್ಣ ಭಕ್ತಿ, ಕೃಷ್ಣನ ನಾಮ ಇರಲಿ. ನೀನು ಬೇಕಾಗಿಲ್ಲ ನನಗೆ. ನಾನು ಹೇಳಿದ ಹಾಗೆ ಇದ್ದು
ದುಶ್ಯಾಸನೆಯ ಇಂದು ನಡೆಯಬಹುದಾದಂತಹ ಮಹಾ ಸಂಗ್ರಾಮದಲ್ಲಿ ಕಲಿಕಿರೀಟಿಯ ದುರದಿ ಜಯಿಸುವೆ. ಯಾರು ಎಲ್ಲಿದ್ರೆ ಗೆಲ್ತಾರೆ, ಹೇಗಿದ್ರೆ ಗೆಲ್ತಾರೆ ಎನ್ನುವುದಕ್ಕೆ ಸ್ಪಷ್ಟವಾಗಿ ನಾನು ಪ್ರತಿಜ್ಞಾಬದ್ಧನಾಗಿದ್ದೇನೆ. ಆಗಬಹುದಾದಂತಹ ಆಹವದಲ್ಲಿ ಫಲಿತಾಂಶ ರೂಪವಾಗಿ ಬರಬಹುದಾದಂತಹ ನೆಲೆಯಲ್ಲಿ ಎಲ್ಲಿ ಧರ್ಮ ಉಂಟು ಅದನ್ನು ನಾನು ಸ್ಥಾಪಿಸ್ತೇನೆ. ಹೇಗೆ ಗೊತ್ತುಂಟು ನೋಡೋಣ ಅಂತ. ಸೇನಾಧ್ಯಕ್ಷರಾದಂತಹ ಭೀಷ್ಮರ ಎದುರಿಗೆ ಇಲ್ಲಿಯವರೆಗೆ ನಿನ್ನನ್ನು ಬಿಟ್ಟವನಲ್ಲ ನಾನು. ಉದ್ದೇಶಪೂರ್ವಕವಾಗಿ ಇಂದು ತಂದಿದ್ದೇನೆ. ಆದರೆ ಇಂದು ನಾನಾಡುವಂತಹ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಬೇಕು. ಮುರಮತನ ಉಗ್ರದೊಳು. ಯಾಕೆ ಇದುವರೆಗೆ ಮುರಮತನಾದಂತಹ ನಾನು ಉಗ್ರನಾಗಿ ವ್ಯವಹರಿಸಿದ್ದಿಲ್ಲ, ಅನುಗ್ರಹಕಾರಕನಾಗಿಯೇ ಕಂಡದ್ದು. ಆದ್ರೆ ಉಗ್ರವಾಗಿ ಹೇಳ್ತಾ ಇದ್ದೇನೆ ಅಂತಾದ್ರೆ ಪ್ರಕರಣ ಅಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ ಅನ್ನೋದು ಸ್ಪಷ್ಟ. ಹಾಗಾಗಿ ಈ ಹೊತ್ತಿಗೆ ಪಾರ್ಥನಾದಂತಹ ನೀನು ಇತಿಹಾಸದಲ್ಲಿ ಯಾವೆಲ್ಲ ಕೀರ್ತಿಗಳನ್ನು ಸಂಪಾದಿಸಿದ್ದೆಯೋ ಅದೆಲ್ಲ ಒಂದಾಗಿ ಬರಬೇಕು. ಒಂದು ಕಾಲದಲ್ಲಿ ಘೋಷಯಾತ್ರೆಯ ಸಂದರ್ಭದಲ್ಲಿ ಗೌರವಾದಿಗಳನ್ನು ಬಂಧಿಸಿ ಸಾಗಿದಂತಹ ಚಿತ್ರಸೇನನನ್ನು ಚಾಕ್ಷುಷಿ ವಿದ್ಯೆಯನ್ನು ಪ್ರಯೋಗಿಸುವ ಮೂಲಕವಾಗಿ ಯಾವೆಲ್ಲ ಬಲವನ್ನು ಪಡೆದಿದೆಯೋ ಅಲ್ಲಿ ತೋರಿಸಿದಂತಹ ನಿನ್ನ ಪರಾಕ್ರಮ ಮಾತ್ರ ಅಲ್ಲ, ಗಜಗೌರಿ ವ್ರತವನ್ನು ಮಾಡುವುದಕ್ಕೆ ಬೇಕಾಗಿ ನಿನ್ನ ಅವ್ವೆಗೆ ಬೇಕಾಗಿ ಸುರ ಲೋಕದಲ್ಲಿರಬಹುದಾದಂತಹ ಅಂಬರದಿಂದ ಕುಂಬಿನಿಗೆ ಇಳಿಸಿದಂತಹ ರೀತಿಯಲ್ಲಿ ಮಾಡಿದ ಪರಾಕ್ರಮ. ಕಾಂಡವ ವನವನ್ನು ದಹಿಸಿ ಅಗ್ನಿಗಳನ್ನು ಆಹುತಿಯಾಗಿತ್ತು ಇಂದ್ರಪ್ರಸ್ಥವನ್ನಾಗಿಸಿದ ನಿನ್ನ ತೋಳ್ದಂಡೆಗಳಲ್ಲಿರಬಹುದಾದ ಬಲ, ದಾನವ ನಿವಾಸ ಕವಚರನ್ನು ಕೊಂದಂತಹ ಬಲ ಎಲ್ಲವೂ ಒಂದಾಗಿ ಪ್ರಯೋಗಿಸಬೇಕು. ಯಾಕೆ ಗೊತ್ತುಂಟೋ, ಇಂದು ನಡೆಯುವಂತಹ ಯುದ್ಧದಲ್ಲಿ ನೀನು ಭೀಷ್ಮರನ್ನು ಸೋಲಿಸಬೇಕು. ಅದಕ್ಕೆ ಪ್ರತಿಜ್ಞಾಬದ್ಧನಾದವನು ನಾನು. ನನ್ನ ಮಾತನ್ನು ನಡೆಸಿಕೊಡಬೇಕಾದವನು ನೀರ ಮೇಘ ಶಾಮನಿಂದ ಬದಕನಾರಲ್ಲ. ನೀನೆಷ್ಟು ಉಗ್ರನಾಗಿ ನಿನ್ನ ಹುರಿದುಂಬಿಸ್ತಾ ಇದ್ದೆ ಅಂತ ಆದ್ಮೇಲೆ ಖಂಡಿತವಾಗಿ ನನ್ನ ಮಾತನ್ನು ಆಲಿಸಬೇಕು. ಇಂದು ನಡೆಯುವಂತಹ ಸಮರಾಂಗಣದ ಮಧ್ಯದಲ್ಲಿ ಯಾವ ಭೀಷ್ಮ ಲೋಕದಲ್ಲಿ ಆ ಪ್ರಖ್ಯಾತಿಯನ್ನು ಗಳಿಸಿದ್ದಾನೋ ಅವನ ಖ್ಯಾತಿಗೆ ಮುನ್ನುಗ್ಗುವಂತಹ ಸ್ಥಿತಿಯನ್ನು ಮಾಡುವುದಕ್ಕೆ ಮುಂದಾಗಿ ಬಂದಿದ್ದೇನೆ. ಸುರದಲ್ಲಿ ಅವರನ್ನ ಗೆಲ್ತೇನೆ.
ಹೇಳಿದ್ದೇನೆ ಗಮನಿಸು ಮಗನೇ. ಹಾಗಾದ್ರೆ ಈ ಸಂದರ್ಭದಲ್ಲಿ ಆಶೀರ್ವಾದ ರೂಪದಲ್ಲಿ. ಮಾತನಾಡುವುದಕ್ಕೊಂದು ಅವಕಾಶ ಸಿಕ್ಕಿತು ಅಂತ ಆಸೆಪಟ್ಟ. ಹ. ಯಾಕೆ ಹ. ಕೆಲವು ಸಂಶಯಗಳಿಗೆ ಪರಿಹಾರ ಬೇಕು. ಸಂಶಯವಾಗಿ ಹೊಡೆದರೆ ಮುಂದೊಂದು ದಿನ ಬಹುದೊಡ್ಡದಾಗಿ ಸಮಸ್ಯೆ ಆಗಿ ಪರಿಣಾಮ ಆಗ್ತದೆ. ಹ. ಅದು ಆಗಬಾರದು ಎನ್ನುವುದಕ್ಕಾಗಿ ಈಗಾಗಲೇ ನಿಮ್ಮಿಬ್ಬರಲ್ಲಿ ಅಂದರೆ ಹರಿಯಲ್ಲಿ ಅಜ್ಜಯ್ಯರಾದಂತಹ ಭೀಷ್ಮನ ನಡೆದಿರುವಂತಹ ವಾಗ್ವಾದವನ್ನು ಕೆಲವನ್ನು ಆಲಿಸಿದ್ದೇನೆ. ಎಲ್ಲ ಕೇಳಿಬಿಟ್ಟಿಯಾ? ಆಲಿಸಿದ್ದೇನೆ. ಅದನ್ನು ಮತ್ತೆ ವಿಮರ್ಶೆ ಮಾಡುವುದಕ್ಕಾಗಿ ಬಂದವನೇನೋ ಅಲ್ಲ. ಹ. ಆದರೆ ಪಂಕಜಾಕ್ಷ ಭೇದವೇ ಯಾಕು ಅಂತ ಕೇಳುವಾಗ ಹ. ನನ್ನ ಮನಸ್ಸಿಗೆ ಅನ್ನಿಸಿತು, ಏನಾದರೂ ಒಂದೆರಡು ಮಾತಾಡಿದ ಈ ಸಂದರ್ಭದಲ್ಲಿ ಮಾತಾಡುವ ಅವಕಾಶ ಸಿಕ್ಕಿದ್ರೆ ಅಜ್ಜಯ್ಯನಲ್ಲಿ ಎರಡು ಮಾತಾಡುವ ಅಂತ. ಮಾತಾಡ್ಬೋದು. ಹೌದು ಅಜ್ಜಯ್ಯ, ತಂದೆ ಹೇಳಿದ ದಿವಸದಿಂದ ನಮ್ಮ ರಕ್ಷಿಸಿ ಯಾವ ಶತಶೃಂಗ ಪರ್ವತದಲ್ಲಿ ನನ್ನ ತಾಯಿಯಾಗಿರುವಂತಹ ಮಾತೆ ಕುಂತಿದೇವಿ 3 ಜನ ಮಕ್ಕಳನ್ನು ಮಾತ್ರ 2 ಮಕ್ಕಳನ್ನು ಹಡೆದ ತನ್ಮೂಲಕವಾಗಿ ಅಲ್ಲಿಯೇ ಬೆಟ್ಟದಲ್ಲಿಯೇ ಶತಶೃಂಗ ಪರ್ವತದಲ್ಲಿ ಹಡೆದದ್ದು. ರಾಜಾಂಗಣದಲ್ಲಿ ಅಲ್ಲೂ ಅಲ್ಲ, ಅರಮನೆಯಲ್ಲಿ ಏನೂ ಅಲ್ಲ. ಅಲ್ಲಿ ಹಡೆದಂತಹ ಮಕ್ಕಳಿಗೆ ಯಾರು ಏನು ದಿಕ್ಕಿಲ್ಲದೆ ಇರುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಋಷಿಮುನಿಗಳೆಲ್ಲ ಸೇರಿ ನಿಮ್ಮೆಡೆಗೆ ಕರೆತಂದರು. ಪಾಂಡುಪುತ್ರರು ಇವರು ಅಂತ. ಈಗ ನನಗೆ ಒಂದು ಸಂಶಯ ಬಂದದ್ದು, ಅಲ್ಲಿ ಹಡೆದಂತಹ ವರ್ತಮಾನ, ಕುಂತಿದೇವಿ ಹಡೆದ ವರ್ತಮಾನ ನೇರವಾಗಿ ಅರಮನೆಯಲ್ಲಿರುವಂತಹ ಗಾಂಧಾರಿಗೆ ಗೊತ್ತಾಯಿತಂತೆ. ತನ್ಮೂಲಕವಾಗಿ ಹೇಳಿ ಕುಂತಿ ಹಡೆದಳು ಎನ್ನುವ ಕಾರಣಕ್ಕಾಗಿ ಹೊಟ್ಟೆಯನ್ನು ಪಡೆದುಕೊಂಡಳು. ಆಗ 101 ಶಿಶು ತುಂಡಾಗಿ ಬಿತ್ತಂದು. ಈಗ ನಾನು ಕೇಳೋದು, ಅರಮನೆಯವರೆಗೆ ಇರುವಂತಹ ರಾಣಿವಾಸದವರೆಗೆ ಪಾಂಡವರಲ್ಲಿ ಹಡೆದ 5 ಮಕ್ಕಳನ್ನ ಕುಂತಿದೇವಿ ಹಡೆದದ್ದು ಸುದ್ದಿ ಆಗ್ತದೆ ಅಂತಾರೆ. ಅಜ್ಜಯ್ಯ ಭೀಷ್ಮನಿಗೆ ಗೊತ್ತಾಗಲಿಲ್ಲವ? ಅವರೇ ಒಂದು ವ್ಯವಸ್ಥೆ ಮಾಡಿ ತರಲಿಲ್ಲ, ಕರೆತರುವುದಕ್ಕೆ ಬರಲಿಲ್ಲ. ಬೇಡೋಣ, ಅಲ್ಲಿಗೆ ಅವರೆಲ್ಲ ಸೇರಿ ಬಂದು ಪ್ರಾಂಗಣದಲ್ಲಿ ಬಂದು ನಿಮ್ಮಲ್ಲಿ ನಿವೇದಿಸಿಕೊಂಡವರು ಪಾಂಡುಪುತ್ರರು ಅಂತ. ನಮಗೆ ಮಕ್ಕಳು ಪಾಂಡುಪುತ್ರರು ಎನ್ನುವುದನ್ನು ಕೇಳಿದಾಗ ಸಂತೋಷಗೊಂಡ ಮಮತೆಯಿಂದ ನಮ್ಮನ್ನು ಆದರ ಮಾಡಿದ್ರಿ, ಸತ್ಕಾರ ಮಾಡಿದ್ರಿ, ಅಲ್ಲ ನಮ್ಮನ್ನು ಪೋಷಿಸಿದ್ರಿ. ನಿಮ್ಮ ತೊಡೆಯ ಮೇಲೆ ನಾವು ತೊಟ್ಟಿಲು ಅಂತ ತಿಳಿದು ತೂಗಾಡಿದ್ದುಂಟು. ಹೌದಲ್ಲ? ಆ ಸ್ಥಿತಿಯಲ್ಲಿ ಅಜ್ಜಯ್ಯನಾಗಿ ನಮ್ಮ ತಲೆಯನ್ನು ನೇವರಿಸಿದ್ದುಂಟು. ಆ ಬಗ್ಗೆ ಆಕ್ಷೇಪ ಕೊಳಕು ಬಟ್ಟೆ ಹಾಕಿಕೊಂಡ್ರು, ಧೂಳು ತುಂಬಿದ್ರು, ನಿನ್ನ ಕಾಲ ಮೇಲೆ ಆಡಿಸಿದ್ರು. ಹೌದಪ್ಪ ಮಗನೇ, ಅಷ್ಟು ಪ್ರೀತಿಯನ್ನು ನಮ್ಮ ಕಂಡಿದ್ದೀರಿ. ಮಣ್ಣು ಮುದ್ದೆಯಾಗಿ ಬಿದ್ದಿರುವ ನಮ್ಮ ಪಾಲಿಗೆ ಒಂದು ಆದ್ಯತೆಯನ್ನು ಕೊಡುವಲ್ಲಿ ನೀವು ಸರ್ವ ಸಮರ್ಥವಾಗಿ ನಿಂತಿದ್ದೀರಿ. ಸಾಲದು ಎಂಬುದಕ್ಕೆ ಬೆಳೆದು ಬರುತ್ತಿರುವಾಗ ವಿದ್ಯಾರ್ಥಿನಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಯೋಗ್ಯವಾದಂತಹ ಗುರುಗಳಿಂದ ಅಕ್ಷರಾಭ್ಯಾಸವನ್ನು ಹಾಗೆ ಶಸ್ತ್ರ ಅಸ್ತ್ರಾದಿ ವಿದ್ಯೆಯನ್ನು ದ್ರೋಣರಿಂದಲೋ ಕೃಪಾಚಾರ್ಯರಿಂದಲೋ ಮಾಡಿಸಿದ್ದೀರಿ. ಯಾವನಿಗೆ ಸಂಸ್ಕಾರ ಎಂಬುದು ಬೇಕೋ ಅದನ್ನು ಅಜ್ಜಯ್ಯನಾಗಿ ಅಲ್ಲ ನಮ್ಮ ಅಪ್ಪನ ನೀವು ನಿಂತ ಕೆಲಸ ಮಾಡಿದ್ದೀರಿ. ಹಾಗಾದ್ರೆ ಇಷ್ಟು ಮಾಡುವಾಗ ಪಾಂಡವರ ಕುರಿತಾಗಿರುವಂತಹ ಮಮತೆ ಏನು ಅಂತ ಗೊತ್ತಾಗಿದೆ ನಮ್ಮ ಪಾಲಿಗೆ. ಆ ಮಮತೆಯಿಂದಲೇ ಇಷ್ಟೆಲ್ಲ ಮಾಡಿದ್ದೀರಿ ಅನ್ನೋ ಸ್ಪಷ್ಟವಾಯಿತು. ಆಮೇಲೆ ನಡೆದ ಕೆಲವು ಘಟನೆಗಳನ್ನು ಎಣಿಸಿಕೊಂಡ್ರೆ ರಾಜ್ಯಾಭಿಷೇಕ ಯಾರಿಗೆ ಆಗಬೇಕು ಅಂತ ಕೇಳುವಾಗಲೂ ಘೋಷಣೆ ಮಾಡಿದ್ದೀರಿ. ಹಿರಿಯ ಮಗನಿಗೆ ರಾಜ್ಯದ ಅಧಿಕಾರ ಬೇಕು, ಅದಕ್ಕಾಗಿ ಯುವರಾಜ್ಯಾಭಿಷೇಕವನ್ನು ಮಾಡುವುದಿದ್ರೆ ಧರ್ಮರಾಜನಿಗೆ ಅಂತ. ಇಷ್ಟು ಗೊತ್ತಿದ್ರೆ ಹೌದಪ್ಪ, ನಾನು ನಮ್ಮ ಅಜ್ಜನಲ್ಲಿ ಕೇಳಿದ್ದೇನೆ, ನೀನು ನಿನ್ನ ಅಜ್ಜನಲ್ಲಿ ಕೇಳ್ತೀವ ಅಂತ ನಾನು ಒಂದು ಸಂದೇಹ. ಕೇಳುವುದು ವಿಷಯವನ್ನು ಈಗ ನೀವು ಬಂದಿರಿ, ನೀವಾಗಿ ಬಂದಿರಿ, ನೀವೇ ಬಂದರ ಮತ್ತೆ ನಿಮ್ಮನ್ನ ಯಾರು ಕರೆ ತಂದ್ರ? ನಿಮ್ಮನ್ನ ಕರೆ ತಂದರಲ್ಲ ಯಾರು? ಹೌದಪ್ಪ, ಆಗಬೇಕು ಎಂಬ ಕಾರಣಕ್ಕಾಗಿ ಅಜ್ಜ ನಿಂತದ್ದು. ಅಲ್ಲದೆ ಹೋದ್ರೆ ಹೋಗಿ ನಿಮ್ಮನ್ನ ಕರೆ ತಂದು ಬಿಡಬಹುದಾಗಿ. ಕರೆ ತರುವಾಗ ಯಾರಾದ್ರೂ ಕರ್ಕೊಂಡ್ಗಳ ಸಾಂಗತ್ಯ, ಇವರು ಪಾಂಡುಪುತ್ರರು, ನಮಗೆ ಸಂಶಯ ಉಂಟು ಅಂತಲ್ಲ, ಲೋಕದಲ್ಲಿ ಹೇಗೆ ಏನನ್ನಾದರೂ ಕಾಣುವಾಗ ಪ್ರತ್ಯಕ್ಷ ಕಂಡರು ಪರಾಂಬರಿಸಿ ನೋಡಬೇಕು. ಮತ್ತು ಒಂದು ಕೆಲವು ಧರ್ಮ ಸೂಕ್ಷ್ಮಗಳಿರ್ತವೆ. ಇವನು ನಮ್ಮ ಸುಯೋಧನ ಅದನ್ನು ಆಕ್ಷೇಪಿಸ್ತಾನೆ. ದುಷ್ಟ ಸುಯೋಧನ ಅಂತ ಸ್ವಾಮಿ ಹೇಳಿದ್ದಾರೆ. ನನ್ನ ಮನಸ್ಸಿನಲ್ಲೂ ಇಲ್ಲ ಅಂತಲ್ಲ, ನಾನೇ ಹೇಳುವುದಕ್ಕಾಗ್ತದೆ. ಹಾಗೆ ದುರ್ಯೋಧನ ಅದನ್ನೇ ಆಕ್ಷೇಪಿಸಿದ್ದಾರೆ. ಆದರೆ ಋಷಿಮುನಿಗಳ ಸಾಂಗತ್ಯದಲ್ಲಿ ಇವರು ಇಂಥವರಿದ್ದಾರೆ, ಹೊರಬಲದಿಂದ ಕುಂತಿಯು ಮಾದ್ರಿಯು ಹಡೆದ ಮಕ್ಕಳಿದ್ದಾರೆ ಎಂಬುದು ನಮ್ಮಲ್ಲಿರುವಂತಹ ಹಸ್ತಿನಾವತಿಯ 10 ಸಮಸ್ತರಿಗೆ ಅರ್ಥವಾಗಿತ್ತಲ್ಲ. ಮುಂದಿನದ್ದೆಲ್ಲ ನಾನು ಮಾತಾಡುವುದು ಬೇಡ, ನೀನೇ ಪೂರ್ತಿ ಹೇಳಿ. ಅಲ್ಲ, ಗೊತ್ತಾಯ್ತು. ಯಾಕೆಂದ್ರೆ ಕೆಲವು ಹೇಳ್ತಾರೆ ಹಾಗೆ ವ್ಯಾವಹಾರಿಕವಾಗಿ ಒಂದು ಮಾತುಂಟು,
ಉಣ್ಣುವುದಕ್ಕೇನಲ್ಲ, ಆದ್ರೆ ಬೆಕ್ಕಿ ಹಾಕುವುದಕ್ಕೆ ಹಾಲಿಲ್ಲ ಅಂತ ಹೇಳುದು. ಅಲ್ಲ, ಆ ಮಾತು ನಿನ್ನ ಬಾಯಿಂದ ಅಜ್ಜಯ್ಯನ ಬಾಯಿಂದ ಬರ್ತದ ಅಂತ ನಾನು ಆಲೋಚನೆ ಮಾಡೋದು. ನೀವು ಪಾಂಡುಪುತ್ರ ಅಲ್ಲ, ಅಲ್ಲಿದ್ದವರಿಗೆ ಇರ್ಲಿ ಅಂತ ಹೇಳಿ ಆಕ್ಷೇಪಿಸಬಾರದು ಬಿಟ್ಟಿದ್ದಲ್ಲ. ಯಾರಾದ್ರೂ ಕರ್ಕೊಂಡು ಬರ್ಲಿ ಎನ್ನುವ ಕಾರಣಕ್ಕಾಗಿ ಅದೇ ಕರೆದು ತರುವವರು ತರಲಿ ಅಂತ ಸುಮ್ಮನೆ ಒಳದದ್ದು ಅಂತ. ತರುವವರು ಅಂತವರೇ ಆಗಿರಬೇಕು. ಆದರೂ ಬರುವ ವಿಚಾರದಲ್ಲಿ ಹೇಗೆ ಅಂದ್ರೆ ಬಂದ ಮೇಲೆ ಏನು ಮಾಡಿದ್ದೀರಿ ಅನ್ನೋದು ಬಹಳ ಬಹಳ ಸಂತೋಷ ಉಂಟು. ಅಷ್ಟು ಆದ ಮೇಲೆ ಯುವರಾಜ್ಯಾಧಿಪತ್ಯವನ್ನು ನಮ್ಮ ಅಣ್ಣನಾಗಿರುವಂತಹ ಧರ್ಮರಾಜನ ಪಾಲಿಗೆ ಕೊಟ್ಟು ಅದು ಅಲ್ಲಿಗೆ ಮುಗಿತು. ಅಲ್ಲಿಗೆ ಮುಗಿದ ಮೇಲೆ ಅಜ್ಜಯ್ಯನ ಮೇಲಿಂದ ಮೇಲೆ ನೋಡೋಣ ಅಂತ ಆಸೆ ಮಾಡಿಕೊಂಡಿದ್ದೀವಿ ನಾವು. ಪ್ರತ್ಯೇಕಿಸಿದೆ ನಮಗೆ. ಪ್ರತ್ಯೇಕ ಆದ ಮೇಲೆ ಮತ್ತೆ ದ್ಯೂತ ಪ್ರಕರಣ ಒಂದು ಆರಂಭ ಆಯಿತು. ದ್ಯೂತ ಪ್ರಕರಣ ಆರಂಭ ಆದದ್ದರಿಂದ ಅಂತ ಕೇಳಿದ್ರೆ ನೀವು ಹೇಳಿದಾಗೆ ದುಷ್ಟಕೂಡೆಯಿಂದ ಸೇರಿದೆ ಆಗಿದೆ. ಆದರೂ ಆ ತುಂಬಿದ ಸಭೆಯಲ್ಲಿ ಆಚಾರ್ಯ ಭೀಶ್ವರದು ನಮ್ಮ ಅಜ್ಜಯ್ಯನವರು ಇದ್ದಾರೆ ಅನ್ನೋದು ಗೊತ್ತುಂಟು ನಮಗೆ. ದ್ಯೂತಕ್ಕೆ ಅಲ್ವಾ ಈಗ ನಾನು ಅನುಭವಿಸ್ತಾ ಇರುವುದು. ದ್ಯೂತಕ್ಕೆ ಕರೆದಾಗ ದ್ಯೂತ ಆಯಿತು. ದ್ಯೂತ ಮುಗಿದ ಮೇಲೆ ಮತ್ತೆ ಅನುದ್ಯೂತ ಅಂತ ಆಯ್ತು. ಅನುದ್ಯೂತದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆದ ಹೊಲವನ್ನು ಪೂರೈಸಿ ಬರಬೇಕು. ಹೇಳ್ಬೇಡ, ಸ್ವಾಮೀಜಿನ ಪಕ್ಕದಲ್ಲಿ ಇದ್ದಾನೆ, ಅವನು ಅಲ್ಲಿ ಬರಲಿಲ್ಲ. ದ್ರೌಪದಿಗೆ ಅಕ್ಷಯಾಂಬರವನ್ನು ಕೊಟ್ಟ. ದುರ್ಯೋಧನಿಗೆ ದ್ಯೂತದಲ್ಲಿ ಗೆಲುವಾಗುವ ಹಾಗೆ ಅವನು ಅನುಗ್ರಹಿಸಲಿಲ್ಲ. ಯಾಕೆ? ಇವ ಮಾಡ ಹೊರಟ ವ್ಯವಹಾರ ಸರಿ. ಆದ್ದರಿಂದ ದ್ರೌಪದಿಗೆ ಅಕ್ಷಯಾಂಬರವನ್ನು ಕೊಟ್ಟ ಶ್ರೀಕೃಷ್ಣ ನಿಮಗೆ ದ್ಯೂತದಲ್ಲಿ ಗೆಲುವಾಗುವ ಹಾಗೆ ಮಾಡಲಿಲ್ಲ. ಅವ ಮಾಡುವುದಕ್ಕೆ ಆಗುದಿಲ್ಲ. ಅಲ್ಲಿ ಒಂದು ತತ್ವ ಉಂಟು. ಏನು? ನಾವು ತಿಳಿದ ಸತ್ಯ. ಅಕ್ಷಯಾಂಬರವನ್ನು ದ್ರೌಪದಿಗೆ ಕೊಡುವಲ್ಲಿ ಸರ್ವಮಂಗಳೆಯಾದಂತಹ ಎರಡೂ ಕೈಗಳಿಂದ ಹೆಚ್ಚು ಮರ್ಯಾದಾ ಪುರುಷೋತ್ತಮನನ್ನ ಮರ್ಯಾದೆಯನ್ನು ರಕ್ಷಿಸುವಂತ ಬೇಡಿಕೊಂಡು ನಾವು ದ್ಯೂತ ಆಡುವಾಗ ನಮಗೆ ದ್ಯೂತದ ಸೋಲಾಗ್ತದೆ ಅಂತ ಗೊತ್ತಿಲ್ಲ. ನಾವು ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಹೋದದ್ದಲ್ವ. ನೀವು ಅನುಗ್ರಹಿಸಬೇಕು ಅಂತ ಎರಡೂ ಕೈಗಳನ್ನು ಗೆಳಿದ್ರು. ಅನುಗ್ರಹ ನನಗನ್ನಿಸುವುದು ಅನುಗ್ರಹ ಯಾವಾಗ ಬೇಕು ಅಜ್ಜಯ್ಯ? ಅನುಗ್ರಹ ಯಾವಾಗ ಬೇಕು? ನಾವು ಅಸಮರ್ಥರಾದಾಗ ಅನುಗ್ರಹಕ್ಕೆ ಕೇಳಬೇಕು. ನಾವು ಅಸಮರ್ಥರಲ್ಲ ಅನ್ನುವ ವಿಶ್ವಾಸ ಉಂಟು. ಅವಳಿಗೆ ಅಸಮರ್ಥತೆ ಬಂತು. ಯಾರಿಗೆ? ದ್ರೌಪದಿಗೆ. ನಿಮ್ಮಲ್ಲಿಯೂ ಇತ್ತು, ನಿಮಗೆ ಗೊತ್ತಾಗಲಿಲ್ಲ, ಅವಳಿಗೆ ಗೊತ್ತಾಯ್ತು. ಹಾಗಾಗಿ ಅವಳು ಕೇಳಿಕೊಂಡಾಗ ಕೊಟ್ಟಿದ್ದಾರೆ. ಅದನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ. ತುಂಬಿದ ಸಭೆಯಲ್ಲಿ ಇದೇ ಸರಿ ಇಲ್ಲ ಅಂತ ಹೇಳುವಂತಹ ಭೀಷ್ಮರಂತಹ ಪ್ರಾಜ್ಞರು ಇರುವಾಗ ಮತ್ತೆ ಹೇಳಿದ್ದೆ ಏನನ್ನು ಮತ್ತೆ ನಮ್ಮದವರು ಬರಬೇಕು. ಅದಕ್ಕೆ ಅಲ್ಲಿ ಬಂದದ್ದು ಏನು? ದುರ್ಯೋಧನ ಏನು ಹೇಳಿದ? ಯುಧಿಷ್ಠಿರ ಹೇಳಲಿ ಇದು ಸರಿ ಇಲ್ಲ ಅಂತ ನಾನು ಬಿಟ್ಟು ಬಿಡ್ತೇನೆ ಅಂತ. ಎಷ್ಟು ಬುದ್ಧಿವಂತ ಯುಧಿಷ್ಠಿರನಂತಹ ಧರ್ಮಾತ್ಮನಾದವನು ದ್ಯೂತದಲ್ಲಿ ಕಳೆದುಕೊಂಡದ್ದನ್ನು ಇದಲ್ಲ, ಇದು ಸುಳ್ಳು ಅಂತ ಹೇಳಲಿಕ್ಕಿಲ್ಲ. ಅವನಿಗೆ ಒಪ್ಪಿಕೊಂಡಿದ್ದಾನೆ. ಒಪ್ಪಿ ದ್ಯೂತವನ್ನು ಆಡಿದ್ದಾನೆ. ಹಾಗೆ ನೋಡಿದರೆ ಅರಸುಗಳಿಗೆ ಮೃಗವಿಹಾರ ದ್ಯೂತ ಕ್ರೀಡೆಗಳೆಲ್ಲ ನಿಷಿದ್ಧ ಅಂತಲ್ಲ, ಆದ್ರೆ ಕರೆದಾಗಲೆಲ್ಲ ಹೋಗಬೇಕು, ಇಡಬಾರದನ್ನೆಲ್ಲ ಅವನು ಲೆತ್ತಕ್ಕೆ ಇಡಬೇಕು ಅಂತ ಎಲ್ಲಿಯೂ ಇಲ್ಲ. ಇದನ್ನು ಮಾಡ ಹೊರಟದ್ದರಿಂದ ಪರಮ ಧರ್ಮಿಷ್ಠನಾದರು ಧರ್ಮಾತ್ಮನಾದ ಯುಧಿಷ್ಠಿರನಿಗೂ ಸೋಲಾಯಿತು. ಅಥವಾ ಸೋಲು ಶಕುನಿಯ ಕುಹಕದಿಂದ ಆದರೂ ಅಲ್ಲಿ ಸ್ವಾಮಿ ಪ್ರವೇಶಿಸಲಿಲ್ಲ ಎಂಬುದು ನನ್ನ ಧರ್ಮಮೂರ್ತಿಗಳಾದಂತಹ ಭೀಷ್ಮರೇ ಕುಳಿತಿರುವ ಸಭೆಯಲ್ಲಿ ಮತ್ತೆ ಧರ್ಮಕ್ಕಾಗಿ ನಾವು ಆಖ್ಯಾನ ಮಾಡುವ ಅವಶ್ಯಕತೆ ಉಂಟಾ? ಬಿಡು. ನಾನು ಅದಕ್ಕೆ ಅನೇಕ ಬಾರಿ ಇದರ ಬಗ್ಗೆ ನಾನು ಪಶ್ಚಾತ್ತಾಪ ವ್ಯಕ್ತಪಡಿಸ್ತೇನೆ. ನನಗೊಂದು ಸಿಕ್ಕಿದ್ದು ವಿಷಯ ಏನು ಅಂದ್ರೆ, ಒಂದು ದುರ್ಯೋಧನನ ಮಾತು ಯುಧಿಷ್ಠಿರ ಹೇಳಲಿ ಬಿಟ್ಟು ಬಿಡ್ತೇನೆ ಅಂತಂದ. ಯುಧಿಷ್ಠಿರ ಹೇಳಲಿಲ್ಲ. ಬೆಂಬಲಿಗೆ ಬಾಕಿದ್ದವರು ಏನ್ ಹೇಳ್ತಾರೆ ಅವನಿಗೆ ಗೊತ್ತುಂಟು. ಯುಧಿಷ್ಠಿರ ಧರ್ಮಿಷ್ಠ ಅಲ್ಲ, ಯುಧಿಷ್ಠಿರ ಹೇಳುವುದಿಲ್ಲ ಹೇಳ್ತಾನೆ. ಯುಧಿಷ್ಠಿರ ಹೇಳುವುದಿಲ್ಲ ಅಂತ ಗೊತ್ತಿದ್ದೇ ಹೇಳಿದ್ದಾರೆ. ಭೀಷ್ಮ ಹೇಳಿ ಬಿಡ್ತಾನೆ ಅಂತ ಹೇಳಿದಲ್ಲ. ಹಾಗಲ್ಲ. ಅವರಿಬ್ಬರು ಅಲ್ಲಿ ಪಂದ್ಯದಲ್ಲಿದ್ದವರು ಅವರೇ ಒಪ್ಪಿಕೊಂಡು ಈ ರೀತಿಯಲ್ಲಿ ಪಂದ್ಯವನ್ನಾಡಬೇಕು. ಅದು ದ್ಯೂತವೇ ಇರಲಿ. ಅವರು ಒಪ್ಪಿಕೊಂಡ ಪ್ರಕಾರ ಧರ್ಮರಾಯ ಅಲ್ಲ ಅಂತ ಹೇಳಿದ್ರೆ ನಾನು ಬಿಡ್ತೇನೆ. ಅವರ ಮಧ್ಯೆ ಆದಂತಹ ಒಪ್ಪಂದ. ಸಭಾ ಮಧ್ಯದಲ್ಲಿ ನಡೆದಿರುವಂತಹ ವ್ಯವಹಾರದಲ್ಲಿ ಧರ್ಮರಾಯನ ಮಣ್ಣ ಹಿಂದೆ ಬರ್ತಾನೆ ಅಂತಾದ್ರೆ ಅವ ಧರ್ಮಮೂರ್ತಿ ಅಂತ ಆಗುದಿಲ್ಲ. ಹಿಂದೆ ಬರುವ ಪ್ರಶ್ನೆ ಅಲ್ಲ. ಹೇಳಿ ಒಪ್ಪಿಕೊಂಡ್ರೆ ಧರ್ಮಮೂರ್ತಿ ಅಂತ ಆಗುದಿಲ್ಲ. ಆದ್ರಿಂದ ಧರ್ಮಕ್ಕೆ ಕಟ್ಟು ಬಿದ್ದು ಬಂದಿದ್ದಾನೆ, ಆಡಿದ್ದಾನೆ. ಅಷ್ಟಾದ ಮೇಲೆ ಸರಿ, ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿ ಬಂದ ಮೇಲೆ ಆಚಾರ್ಯ ಭೀಷ್ಮರೇ ಮುದ್ರಿಕೆಯನ್ನು ಹಾಕಿದ್ರು. ಅವಧಿ ಪೂರ್ತಿ ಮಾಡಿದ್ದಾರೆ, ಇವರಿಗೆ ಮತ್ತೆ ಸಲ್ಲಬೇಕಾದ ಸಲ್ಲಬಹುದು ಅಂತ ಅಲ್ವಾ? ತಾವೇ ಹೇಳಿದ್ದಲ್ಲ. ತಾವು ಹೇಳಿದ ಮೇಲೆ ಒಪ್ಪಲಿಲ್ಲ. ಆದ್ಮೇಲೆ ಎಲ್ಲ ಆದರೂ ನ್ಯಾಸರೂಪವಾಗಿಟ್ಟಿರುವಂತಹ ನಮ್ಮದ್ದಾಗಿರುವ ಅಧಿಕಾರವನ್ನು ನಮಗೆ ಕೊಡುವುದಕ್ಕೆ ಸಿದ್ಧನಾಗಲಿಲ್ಲ.
ಅಲ್ಲಿಗೆ ಸಂಧಾನ ನಡೆಯಿತು, ಪ್ರಕ್ರಿಯೆ ನಡೆಯಿತು. ಈ ಎಲ್ಲ ಪ್ರಕರಣಗಳು ನಡೆದ ಮೇಲೂ ಯುದ್ಧವನ್ನು ಸಂಘಟಿತವಾಯಿತು. ಯುದ್ಧವೇ ಸಂಘಟನೆ ಆದಾಗ ಕ್ಷತ್ರಿಯರಾದವರು ಬಾಣದ ತುದಿಯಲ್ಲಿ ಇಟ್ಟಿದ್ದೇನೆ, ಯುದ್ಧಮುಖೇನವಾಗಿ ಪಡೆದುಕೊಳ್ಳಬೇಕು ಎನ್ನುವಂಥ ಅವರ ಪಂಥಾಹ್ವಾನಕ್ಕೆ ಬದ್ಧರಾಗಿ ಪಾಂಡವರು ಸಿದ್ಧರಾಗಿ ಯುದ್ಧಕ್ಕೆ ಬಂದು ನಿಂತಾಗ ನಮಗೆ ಆಶ್ಚರ್ಯ ಆಗ್ತದೆ. ಪಂಕಜಾಕ್ಷ ಭೇದವ್ಯಾಕೋ ಅಂತ ಕೇಳಿದಂತಹ ಅಜ್ಜಯ್ಯ ಇತ್ತಂಡದಲ್ಲಿರುವಂತಹ 2 ಮೊಮ್ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡುವ ಬದಲಾಗಿ ಭೇದವನ್ನೇ ಎಣಿಸಿ ನೇರವಾಗಿ ಪಕ್ಷಪಾತಿ, ಕೌರವನ ಪಕ್ಷಪಾತಿಯಾಗಿ, ಅದು ಸೇನಾ ನಾಯಕರಾಗಿ ಸೇನಾಧಿಪತ್ಯವನ್ನು ವಹಿಸಿ ಬರ್ತಾರೆ ಅಂತ ನಮ್ಮ ನಿರೀಕ್ಷೆಯೂ ಇರಲಿಲ್ಲ. ನಾವು ಅದನ್ನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಅಲ್ಲ, ನೀವೇ ಬಂದು ನಿಂತ್ರಲ್ಲ. ನಾನು ಸೇನಾಧಿಪತಿಯೇ ಅಲ್ಲವೇ? ಹೊಸದಾಗಿ ಸೇನಾಧಿಪತಿ ಆದದ್ದಲ್ಲ, ಸೇನಾಧಿಪತಿಯೇ ಆಗಿ ಈ 800 ವರ್ಷ ಅಲ್ಲ 700 ವರ್ಷ ಅಂತ ತಗೋ. ಮೊದಲೆಲ್ಲ ನಮ್ಮ ಅಪ್ಪನ ಕಾಲವನ್ನು ಬಿಟ್ಟುಬಿಡೋಣ. ಅಲ್ಲಿಂದ ಸೇನಾಧಿಪತಿಯೇ ಆಗಿದ್ದ ನಾನು ಯುದ್ಧ ಸಂಘಟಿಸಬಾರದು ಎಂಬ ಕುರಿತಾಗಿ ಸಿಂಹಾಸನದ ರಕ್ಷಕರು ಅನ್ನುವುದು ಗೊತ್ತುಂಟು ನಮ್ಮ ಬಾರಿ. ನೀವು ಸೇನಾಧಿಪತಿಗಳಾಗಿ ಬಂದಿದ್ದರೆ ಸೇನೆ ಎನ್ನುವುದು ಸಿದ್ಧವಾಗಿರಬೇಕು. ಅದು ಸಿದ್ಧವಾದದ್ದೇ ಕುರುಕ್ಷೇತ್ರ ರಂಗದಲ್ಲಿ. ಆಗಲೇ ನೀವು ಸೇನಾಧಿಪತಿಗಳಾಗಿದ್ದವರು. ಹಾಗಾಗಿ ನಾನು ಆಶ್ಚರ್ಯಪಟ್ಟಿದ್ದೆ. ಈಗ ನಾನು ಕೇಳುವುದಿಷ್ಟೇ, ಆಗಲೇ ಸ್ವಾಮಿ ಕೇಳಿದ್ದಾನೆ, ಪಾಂಡವರ ನೆತ್ತಿಯ ಮೇಲೆ ಕಾಲು ತೈಲವನ್ನು ಸುರಿದರ ಎನ್ನುವ ಕಾರಣಕ್ಕಾಗಿಯೇ ನಮ್ಮನ್ನು ವಿರೋಧ ಮಾಡುವುದಕ್ಕಾಗಿ ಒಂದು ಪಕ್ಷವನ್ನು ಸೇರಿ ಮತ್ತೊಂದು ಪಕ್ಷಕ್ಕೆ ಬಂದಾಗ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಮಗನೇ, ನಿನಗೀಗೇನು ನೀವು ಮೌನದಿಂದಲೇ ಇದ್ದಿ, ಸುಮ್ಮನೆ ಕುಳಿತಿದ್ದಿ. ಹಾಗೆ ತಟಸ್ಥ ಮನೋವೃತ್ತಿಯಲ್ಲಿರುವಂತಹ ಅಜ್ಜಯ್ಯನಿಗೂ ಈ ಬಹುಶಃ ರಣಾಂಗಣ ತಟಸ್ಥವಾಗಿಯೇ ಉಳಿಯುತ್ತದೋ ಅಂತ ಆಲೋಚನೆ ಮಾಡಿದ್ದೆ. ಆದ್ರೆ ಬದಲಿಗೆ ವ್ಯತಿರಿಕ್ತ ಆಯ್ತು. ಈಗ ಇದು ಹೇಗಾಯ್ತು ಗೊತ್ತಾ, ನೀನು ಈಗಷ್ಟೇ ಶೈಶವವನ್ನು ಕಳೆದು ಬಾಲ್ಯಾವಸ್ಥೆಗೆ ಬಂದವ, ಮಾತಾಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದೀಯ. ಯಾಕೆ? ನಾನು ಕೇಳಿದ ಹಾಗೆ ನಿನಗೂ ಮಗನಿಗೂ ಮದುವೆಯಾಗಿ ಮೊಮ್ಮಕ್ಕಳು ಹುಟ್ಟುವ ಕಾಲ. ಆದ್ರೆ ಮಾತು ಮಾತ್ರ ನೀನು ಬಾಲ ಭಾಷೆಯನ್ನೇ ಆಡಿದ್ರು ಈ 800 ವರ್ಷದ ಅಜ್ಜನ ಮುಂದೆ. ಹಾಗೆ ಹಾಗಾಯ್ತು. ಯಾಕೆ? ನಾನು ಏನು ಎಷ್ಟು ಹೇಗೆ ಎಂಬುದರ ಕುರಿತಾಗಿ ನಿನಗೂ ಗೊತ್ತಿಲ್ಲ ಅಂತಲ್ಲ, ಆದರೆ ನನ್ನ ಕಷ್ಟ ಏನು ಅವನಲ್ಲಿ ಹೇಳಿಕೊಂಡಿದ್ದೆ. ಅವನಿಗೆಲ್ಲ ಗೊತ್ತು, ಮತ್ತೆ ನಿಲ್ಲಲ್ಲಿ ಹೇಳುವ ಅಗತ್ಯವೂ ಇಲ್ಲ. ಆ ಕುರಿತಾಗಿ ನೀನು ಚಿಂತಿಸಬೇಕಾದದ್ದು ಇಲ್ಲ ಮಗನೇ. ನೀನು ಹೇಗಿರಬೇಕೀಗ? ನಮ್ಮ ಪಾರ್ಥ ಏನೆಲ್ಲ ಸಾಧನೆ ಮಾಡಿದ್ದಾನೆ, ಅಷ್ಟೆಲ್ಲ ಅನೇಕ ಬಾಣಗಳನ್ನು ಸಂಗ್ರಹಿಸಿದ್ದಾನೆ. ಪಶುಪತಿಯಿಂದ ಪಾಶುಪತಾಸ್ತ್ರವನ್ನ ಸಂಪಾದಿಸಿದವನಿದ್ದಾನೆ. ಎದುರಿಗೆ ಪಾರ್ಥ ಬಂದರೆ ಪಾರ್ಥನ ಬಾಣದ ಬಿರುಸು ಹೇಗಿದೆ ಅದನ್ನ ನೋಡಬೇಕು ಅಂತಿದ್ದ. ಆದರೆ ನೀನು ಮಾತಿನಲ್ಲಿ ಬಾಲ ಭಾಷೆಯನ್ನು ಆಡ್ತಾ ಇದ್ದೆ, ಇಷ್ಟು ಸೌಮ್ಯವಾಗಿ ಮಾತನಾಡ್ತಾ ಇದ್ದೀಯ. ಅದೆಲ್ಲ ನಾನು ಬಯಸುವುದು ಕ್ಷತ್ರಿಯೋಚಿತವಾಗಿ 3 ಲೋಕದ ಗಂಡ ಅಂದಾಗ ಭೀಷ್ಮನಿಗಿಂತ ದೊಡ್ಡವನು ಹೀಗೆ ಯೋಚಿಸಿದವನು ಅಲ್ಲ ನಿನ್ನ ಅಜ್ಜ. ಭೀಷ್ಮನನ್ನು ಮೀರಿಸಿದ ನನ್ನ ಮಗ, ನನ್ನ ಕಾಲ ಮೇಲೆ ಬೆಳೆದವನು.
ಇಷ್ಟು ದೊಡ್ಡ ಧನುರ್ಧರನಾಗಿದ್ದಾನೆ, ಲೋಕಕ್ಕೆ ಅವನೊಬ್ಬನೇ ಎಂಬ ಹಾಗೆ ದ್ರೋಣಾಚಾರ್ಯರು ಅದನ್ನೇ ಹೇಳಿದ್ದಲ್ಲೋ, ಪಾರ್ಥೇಯವ ಧನುರ್ಧರ. ಇದನ್ನೆಲ್ಲ ನಾನಾಗಲಿ ದ್ರೋಣರಾಗಲಿ ಕೇಳಿ ಸಂತಸ ಪಟ್ಟವರು ಮಗ. ಆದ್ದರಿಂದ ನಿನ್ನ ನಿನ್ನ ಬಿಲ್ವಿದ್ಯೆಯ ಚಮತ್ಕೃತಿಯನ್ನು ನನ್ನ ಮೇಲೆ ತೋರಿಸು, ಅದರಿಂದ ಸಂತಸ ಪಡ್ತೇನೆ. ಕ್ಷತ್ರಿಯೋಚಿತವಾದ ಬಾಣಪ್ರಯೋಗವನ್ನು ಮಾಡು, ಹೊರತು ಹೀಗಾಯ್ತಲ್ಲ ಅಜ್ಜ ಅದು ಬೇಡ. ಎಲ್ಲವೂ ಅವನಿಗೆ ಗೊತ್ತು. ಹಿರಿಯರೆಲ್ಲರೂ ನಿರೀಕ್ಷಿಸಿದ್ದು ನನ್ನಿಂದ ಅದನ್ನೇ ಅಲ್ವಾ? ಈವರೆಗೂ ನಿರೀಕ್ಷಿಸಿದ್ದು ಅದನ್ನೇ. ಇವ ಎಷ್ಟರ ಮಟ್ಟಿಗೆ ಏನು ಮಾಡುವುದಕ್ಕೆ ಸಾಧ್ಯ ಉಂಟು, ಅಷ್ಟು ಪ್ರತಿಭೆ ಇದ್ದವನಿಗೆ ಏನು ಉಂಟು ಅಂತ. ಹೇಗೆ ಇದನ್ನು ನೀನು ಒಂದು ಅವಕಾಶವನ್ನು ಕೊಡ್ತೀಯ ಕೇಳ್ತೀಯ ಅಂತಾದ್ರೆ ಸಿದ್ಧ ಗಾಂಧೀವ ಇದೆಲ್ಲವೂ ನನ್ನಲ್ಲಿ ಇದೆ. ಇದೆಲ್ಲವೂ ಹಿರಿಯರ ಆಶೀರ್ವಾದದಿಂದಾಗಿ ಸಾಧನೆಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ನನ್ನ ಪಾಲಿಗೆ. ಅದನ್ನು ನೋಡುವ ಆಸೆ ಉಂಟು ಅಂತಾದ್ರೆ ನಾನೇನು ಹಿಂದೆ ಬೀಳುವುದಿಲ್ಲ. ಎಷ್ಟರ ಮಟ್ಟಿಗೆ ಸಾಧ್ಯ ಉಂಟು ಅಷ್ಟರ ಮಟ್ಟಿಗೆ ಹಿಂದೆ ಹೋರಾಡುವುದಕ್ಕೆ ಸಿದ್ಧ. ಈಗ ಸಮಾಧಾನ ಆಯ್ತು. ಹಿರಿಯವರ ಬಾಯನ್ನು ಪಡೆಯಿರಿ ಅಂತ ಹೇಳಿಸಿಕೊಳ್ಬೇಕು. ಅಷ್ಟಾಗಬೇಕು. ಅದರಲ್ಲಿ ಹೇಗೆ ಪಾರ್ಥ ಮಹಾ ಬಿಲ್ಲುಗಾರನಾಗಬೇಕು, ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಬೇಕು ಎಂಬುದನ್ನೇ ಬಯಸಿದ ಅಜ್ಜನಿಗೆ ಇದಕ್ಕಿಂತ ಸಂತಸ ಇನ್ನೇನುಂಟು ಮಗನೇ? ಹಾಗಾದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಹೊಡಿತಾ ಇದ್ದೀವಿ. ನೋಡೋಣ. ಆಶ್ಚರ್ಯವಾಗ್ತಾ ಇದೆ. ನಾನು ಇಷ್ಟೊತ್ತಿನ ಕದನದಲ್ಲಿ ನಾನು ಬಿಟ್ಟ ಬಾಣಗಳು ಪಾರ್ಥನತ್ತ ಹೋಗುತ್ತಲೇ ಇಲ್ಲ. ಆದರೆ ಪಾರ್ಥ ಬಿಟ್ಟ ಬಾಣಗಳೆಲ್ಲ ನನಗೆ ನಾಟ್ತಾ ಇದ್ದಾವೆ. ಏನಿದು? ನಾನು ಇದುವರೆಗೂ ಕಲಿತಂತಹ ಬಿಲ್ವಿದ್ಯೆಗೆ ಹೊಸ ವ್ಯಾಖ್ಯಾನ ಮಾಡಬೇಕಾದಂತಹ ಅಗತ್ಯ ಉಂಟಾಯಿತೆ? ಇಲ್ಲವೇ ಇಲ್ಲ. ಸಾಮಾನ್ಯರು ಮಾಡುವ ಕಾರ್ಯ ಅಲ್ಲ ಇದು. ಆ ರಥದಲ್ಲಿ ಕುಳಿತಿದ್ದಾನಲ್ಲ ಸ್ವಾಮಿ, ಅವನದ್ದೇ ಆಟ ಇದು. ಈ ಬಾಣಗಳನ್ನೆಲ್ಲ ಅವನೇ ನುಂಗಿ ಹಾಕ್ತಾನೋ ಎಂಬ ಸಂದೇಹ ಉಂಟಾಗಿದೆ. ಆದ್ದರಿಂದ ಸ್ವಾಮಿಯನ್ನ ಒಮ್ಮೆ ಎಚ್ಚರಿಸಬೇಕು. ಹೇಗೆ? ನನ್ನಲ್ಲಿ ನನ್ನ ಗುರುಗಳಾದ ಪರಶುರಾಮ ದೇವರು ಕೊಟ್ಟಂತಹ ಹಸಿರತ್ನ ಶರ ಇದೆಯಲ್ಲ, ಆ ಹಸಿರತ್ನ ಶರವನ್ನ ಯಾರ್ಯಾರ ಮೇಲೂ ಪ್ರಯೋಗ ಮಾಡಿದರೆ ಅನಾಹುತವಾದೀತು. ಯಾರು ಸಮರ್ಥರು ಅಂಥವರಿಗೆ ಕೊಡಬೇಕು. ಅವನಿಗೆ ಪರಶುರಾಮನಾಗಿ ಕೊಟ್ಟದನ್ನ ಕೆರೆಯ ನೀರನ್ನು ಕೆರೆಯ ಚೆಲ್ಲಿರೋ ಎಂಬ ಹಾಗೆ ಅವನಿಗೆ ಸಮರ್ಪಿಸಿಬಿಟ್ಟು ನಿರಾಯುಧನಾಗಿ ಕುಳಿತಿರುವಂತ ನನ್ನ ಹಣೆಗೆ ಎಲ್ಲಿಂದಲೂ ಬಂದಿತ್ತು. ಭೀಷ್ಮ ಪ್ರಯೋಗಿಸಿದ ಬಾಣ ನನ್ನ ರಕ್ತಕ್ಕೂ ಕೆಂಪು ಬಣ್ಣ ಉಂಟಾ? ಇವತ್ತು ಗೊತ್ತಾದದ್ದು ನನ್ನ ರಕ್ತವೂ ಉಂಟು ಹೀಗೆ ಅಂತ. ಹಾಗಾದರೆ ಇಂತಹದ್ದೊಂದು ಅಧರ್ಮದ ಕಾರ್ಯವನ್ನು ಮಾಡಿದವರು ಯಾರು? ಕುರುಸೇನೆಯ ಸೇನಾಧ್ಯಕ್ಷನಾದಂತಹ ಭೀಷ್ಮ. ಬಿಡ್ತೇನೋ ಬಿಡ್ತೇನೋ ಮಹೇಶ ಚಕ್ರ
ಹರಿಸುತ್ತ ಹೋಗಿಯು ಮಿಥುನ ಚಕ್ರವ ಕಂಡು ದೊಮ್ಮಿಕ್ಕಲಾಗ ಚತುರ್ಭುಜಗಳ ಮೂಲಕ ನಡೆಸಿದ್ದ. ಈ ಭೀಷ್ಮನ ಪರವಾಗಿ ವಿಷದ ಪೀಠ ನಿಲ್ಲಿಸಿಕೊಂಡಂತಹ ಬ್ರಹ್ಮನೇ ಬರಲಿ, ಇಲ್ಲ ಕಡೆಯ ದಿಕ್ಕಿನ ಒಡೆಯ ನಿಲ್ಲಿಸಿಕೊಂಡಂತಹ ಮಹೇಶ ಬರಲಿ, ಲೋಕ ವ್ಯವಸ್ಥೆಯನ್ನು ಕಾಪಾಡಬಹುದಾದ ಶಕ್ರ, ಪ್ರಪಂಚಕ್ಕೆ ಬೆಳಕು ಕೊಡುವ ವೈವಸ್ವತ ಯಾರೇ ಬರಲಿ ಬಿಡೆ. ಕೈಯಲ್ಲಿರುವ ವಾಗೆಯನ್ನು ತೆಗೆದು ಬೀಸಾಡಿದ್ದೇನೆ, ಚಮ್ಮಟಿಕೆಯನ್ನು ತೆಗೆದೊಗೆದಿದ್ದೇನೆ, ಚಕ್ರವನ್ನು ಹಿಡಿದಿದ್ದೇನೆ, ಪ್ರಸಂಗ ಮುಗಿಸ್ತೇನೆ. ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು, ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ, ಭೀಷ್ಮನು ಬೆದರಿ ರಥದಿಂದಿಳಿದು ನಡೆದಂಗ. ಇದೇನು ಆಶ್ಚರ್ಯ! ಸ್ವಾಮಿ ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದಾನೆ. ಸ್ವಾಮಿ ಆಯುಧವನ್ನು ಹಿಡಿದಾಗ ನನಗೆ ಆಯುಧ ನಿಷಿದ್ಧ, ಆಯುಧವನ್ನು ಕೆಳಗೆ ಹಾಕಿದ್ದೇನೆ. ಸ್ವಾಮಿ ಮೇಲೆ ರಥದಿಂದ ಇಳಿದು ಬರ್ತಾ ಇದ್ದಾನೆ, ನನಗೆ ರಥ ತ್ಯಾಜ್ಯವಾಗ್ತದೆ, ರಥದಿಂದ ಇಳಿದು ಬಂದಿದ್ದೇನೆ. ಹಾಗಾದ್ರೆ ಇಂತಹ ಉಗ್ರ ಸ್ವರೂಪವನ್ನು ತಾಳಿದಂತಹ ಈ ಸ್ವಾಮಿಯನ್ನ ಅಶಾಂತಗೊಳಿಸುವುದು ಹೇಗೆ? ನಮ್ಮ ಬಲದವರಿಗೆ ಹೇಳ್ತೇನೆ, ಯಾರು ಭಯಪಡಬೇಡಿ, ಸ್ವಾಮಿಯನ್ನ ನಾನು ಮಾತಾಡಿಸ್ತೇನೆ. ಕೇವಲ ಭಕ್ತಿಯಿಂದ ಮಾತ್ರ ಅವನನ್ನು ದುರಿತವನ ದುರಿತವನ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ 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 ಮರಾಠಿ ಜಯ ಜಯ ವೆರು ತೆರಗಿ ಮಗುಣ ತಚ್ಚುತನ ಮೃದು ಕರವ ಅಚ್ಯುತನ ಮೃದು ಕರವ ಪಿಡಿದೆಂದ ಶ್ರೀ ಮನೋಗರ ಸ್ವಾಮಿ
ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಸನಕಾದಿ ಸಜ್ಜನ ನಿಖರ ದಾತಾರ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಯಾರು ಬಂದರೂ ಬಿಡುವುದಿಲ್ಲ. ಕಾವುದಾನದ ಜನವ ವೀರನಾರಾಯಣ ಸ್ವಾಮಿ ಸ್ವಾಮಿ ನನಗೆ ಬೇಕಾದ ಈ ವೀರನಾರಾಯಣ ರೂಪದಲ್ಲಿ ಕೈಯಲ್ಲಿ ಚಕ್ರವನ್ನಂತೂ ಬಂದು ಹಿಡಿದೆಯಲ್ಲ ಸ್ವಾಮಿ, ಸಂತಸವಾಯಿತು. ಯಾಕೆ ಸಂತಸವಾಗುವುದಕ್ಕೂ ಕಾರಣ ಯಾವತ್ತೂ ಗರಗರನೆ ತಿರುಗುತ್ತಿರುವಂತಹ ಕಠೋರವಾದಂತಹ ಶತ್ರುಗಳನ್ನು ನಾಶಪಡಿಸುವ ಅಸುರರನ್ನು ಕೊಂದು ಕಳೆಯುವಂತಹ ಈ ಕಠೋರ ಚಕ್ರ ಯಾವತ್ತೂ ನಿನ್ನ ಉರಿಯುತ್ತಿರುವಂತಹ ಕಣ್ಣುಗಳನ್ನು ಕಂಡೆ. ಇಷ್ಟಾಗಿ ಬಂದದ್ದು ಹೇಗೆ ನಾನು ಈ ಕೈಯನ್ನು ಹಿಡಿದುಕೊಂಡು ನನ್ನ ತಾಯಿ ಗಂಗಾಮಾತೆಗೆ ಜನ್ಮಸ್ಥಾನವಾದ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸಿದೆ ಸ್ವಾಮಿ. ಆದರೆ ನನಗೊಂದು ವಿಸ್ಮಯಕಾಲ, ಇಂತಹ ಉರಿಯುತ್ತಿರುವ ಕಣ್ಣುಗಳು, ಕಠೋರವಾದಂತಹ ಈ ಚಕ್ರ ಮಧ್ಯದಲ್ಲಿ ಮೃದುಕರವನ್ನು ಕಂಡು ಈ ಮೃದುಕರವನ್ನ ಕಾಂಬಾಗ ಇನ್ನು ನನ್ನ ಕುರಿತಾದಂತಹ ಮಾರ್ಧವತೆ ಉಂಟು, ಭಕ್ತ ಎಂಬ ನಂಬುಗೆ ಉಂಟು. ದೇವರೇ, ಏನಿದು ನೀನು ಈ ರೀತಿ ಚಕ್ರವನ್ನು ಹಿಡಿದು ಮುಂದೆ ಬಂದರೆ ಬೆದರುವ ಭೀಷ್ಮ ಯಾಕೆ? ಬೆದರಿ ಭೀಷ್ಮ ಇಳಿದದ್ದು ಹೌದು. ಯಾಕಾಗಿ ಈ ಲೋಕದಲ್ಲಿ ಏನಾದರೊಂದು ಘಟದ ಘಟನೆ ನಡೆದು ಹೋಯಿತು, ಅದಕ್ಕೆ ಕಾರಣ ಸ್ಥಾನದಲ್ಲಿ ಭೀಷ್ಮನಿದ್ದಾನೆ ಅಂತಾಗಬಾರದು. ಅದಲ್ಲ, ಭೀಷ್ಮ ಸಾಯ್ತಾನೆ ಅಂತಾದರೆ ಭೀಷ್ಮನಿಗೆ ಭಯ ಉಂಟು ಸ್ವಾಮಿ. ನೀನು ನಾನು ಭೀಷ್ಮ ಸಾಯಲಿ ಅಂತ ಸಂಕಲ್ಪಿಸಿದರೆ ನನಗೆ ಸಾಯುವ ಇಚ್ಛೆಯಾಗಿ ನಾನು ಸಾಯುವುದಿಲ್ಲವೇ? ನನ್ನನ್ನು ಕೊಲ್ಲಲಿಕ್ಕೆ ಈ ಆಯುಧ ಬೇಕೇ ಸ್ವಾಮಿ. ಆದರೂ ಆಯುಧವನ್ನು ಹಿಡಿದಿಯಲ್ಲ, ಯಾಕೆ ಹಿಡಿದ ಅರ್ಥ ಆಯಿತು. ಆದರೆ ಸ್ವಾಮಿ, ನಾನು ನಿನ್ನನ್ನು ಕಂಡು ಇಷ್ಟು ಹತ್ತಿರದಿಂದ ಮಾತಾಡುವಂಥ, ನಿನ್ನನ್ನು ಮೈಮುಟ್ಟಿ ಮಾತಾಡಿಸುವಂಥ ಈ ಶಕ್ತಿ ಬಂದದ್ದು ಹೇಗೆ ಸ್ವಾಮಿ? ಪರಮ ಭಾಗವತೋತ್ಮನಾದಂಥ ಭೀಷ್ಮನಿಗಲ್ಲದೆ ಮತ್ತಾರಿಗೆ ನಿನ್ನ ಕೈಯನ್ನು ಹಿಡಿದು ಕಾಲನ್ನು ಮುಟ್ಟಿ ನಮಸ್ಕರಿಸಿ ಓ ಸ್ವಾಮಿಯೇ ಶಾಂತನಾಗು ಅಂತ ಹೇಳುವಂತಹ ಶಕ್ತಿ ಯಾರಿಗೆ ಬಂದಿತ್ತು? ಅಂದು ಹಿರಣ್ಯಕಶಿಪುವನ್ನು ಶಾಂತಗೊಳಿಸಿದ್ದಾರು, ಪ್ರಹ್ಲಾದರಾಯರ ಭಕ್ತಿಸುವೆಯೇ ಅವರನ್ನು ಶಾಂತಗೊಳಿಸಿತು. ಹಾಗೆಯೇ ನನಗನ್ನಿಸುವುದು ಇಂದಿನದ್ದು ಆ ರೀತಿಯ ಕ್ರೋಧ ಕೋಪ ಅಲ್ಲ, ಭಕ್ತರ ಕುರಿತಾದಂತಹ ಮಾರ್ಧವತೆ ಇನ್ನೂ ಉಂಟು. ಸ್ವಾಮಿ, ಇದು ಹೇಗಾಯಿತು ಗೊತ್ತವ ಈ ಚಕ್ರವನ್ನು ಹಿಡಿದದ್ದು? ನಾನು ನನ್ನ ಭಕ್ತರನ್ನೆಲ್ಲ ಬಂದುಗಳಿದ್ದೇನೆ. ಸಹಸ್ರನಾಮದಲ್ಲಿ ಇದಂತೂ ಇಲ್ಲ, ಭಕ್ತಘಾತಿ ಅದೊಂದು ಇಲ್ಲ. ಆದ್ದರಿಂದ ಅದನ್ನು ಮಾಡಲು ನೀವು ಹೊರಡುವನಲ್ಲ ಎಂಬುದು ನನಗೆ ಗೊತ್ತು. ಆದರೂ ಸ್ವಾಮಿ, ಬೇಡ, ಇದು ನನಗೆ ಸಾಕಾಗಿದೆ. ನೀನು ಚಕ್ರವನ್ನು ಬಿಡು. ನಾನು ಬಿಟ್ಟರೆ ಸಾಯ್ತೀನಿ. ನೀನು ಚಕ್ರವನ್ನು ಬಿಟ್ಟರೆ ನನ್ನ ಪಂಥವನ್ನು ಕೇಳು ಸ್ವಾಮಿ. ನೀನು ಈ ಚಕ್ರವನ್ನು ಬಿಟ್ಟರೆ ನನ್ನ ಒಂದು ರೋಮವನ್ನು ಕಡಿದರೆ ನಿನ್ನ ಪಾದದ ಭಕ್ತನಲ್ಲ. ಬಿಡು ಚಕ್ರವನ್ನು, ಬಿಡು. ಆಚಾರ್ಯರೇ, ಕೃಷ್ಣ, ಈಗ ಚಕ್ರವನ್ನು ಇಳುಹಿ ನಗಾಡಿದ್ದು ನಾನು ನಿಜ. ನನ್ನ ಮಾತಿನ ಸ್ಪಷ್ಟ ಅರ್ಥ ಗೊತ್ತಾಯ್ತಾ ನಿಮಗೆ? ನಿಜವಾಗಿ ಗೊತ್ತಾಯ್ತು ಸ್ವಾಮಿ. ವಿಸಜ ಪೀಠ ಮಹೇಶ ಚಕ್ರ ವೈವಸ್ವತರು ಮುಸುಕಿದರು ಬಿಡೆ. ಚಕ್ರ ಬಿಡುವುದು ಬಿಡುವುದಿಲ್ಲ, ಹಿಡ್ಕೊಳ್ತೇನೆ ಅಂತ ಮಾತ್ರ ನಾನು ಹೇಳಿದ್ದು ಅಲ್ವಾ? ಯಾಕೆ ಒಂದು ಕೊಲ್ಲುವಂಥದ್ದು. ನನಗೆಲ್ಲಿಯಾದ್ರೂ ಘಾತ ಆಯ್ತು ಅಂತ ಗೊತ್ತಾದ್ರೆ ಮೊದಲಾಗಿ ಸುದರ್ಶನ ಹೋಗಿ ಮೈ ಮೇಲೆ ಬೀಳ್ತದೆ. ಒಂದು ಕಾಲದಲ್ಲಿ ನನಗೆ ಅಂತ ಅಲ್ಲ, ನನ್ನ ಭಕ್ತನಾದಂತಹ ಅಯೋಧ್ಯೆಯ ಅರಸನಾದಂತ ಅಂಬರೀಷನಿಗೆ ಪರೀಕ್ಷಿಸುವುದಕ್ಕಾಗಿ ಬಂದಂತಹ ದುರ್ವಾಸರು ಪರೀಕ್ಷೆಗೆ ಮಾಡುವುದಕ್ಕೆ ತೊಡಗಿದ ಕಾಲಕ್ಕೆ ಸುದರ್ಶನ ಅವರನ್ನು ಅಟ್ಟಿಸಿಕೊಂಡು ಹೋಯಿತು. ನನ್ನ ಭಕ್ತರಿಗೆ ತೊಂದರೆ ಆಗುವಾಗ ಸುದರ್ಶನ ಬಿಡುವುದಿಲ್ಲ, ನನ್ನ ಹಣೆಗೆ ಪೆಟ್ಟು ಬಿದ್ದಾಗ ಬಿಡ್ತದೆಯೋ. ಎಲ್ಲಿಯಾದ್ರೂ ನಿನ್ನ ಮೈ ಮೇಲೆ ಹೋಗಿ ಬಿದ್ದಿತ್ತು ಅಂತ ಕೈಯಲ್ಲಿ ಗಟ್ಟಿ ಹಿಡ್ಕೊಂಡದ್ದು ನಾನು. ಸುದರ್ಶನ ಪ್ರದರ್ಶನ ಮಾತ್ರ. ಆಗ ಬಂದಾಗ ಒಂದು ಮಾತು ಕೇಳಿದ್ರಲ್ಲ ನನ್ನಲ್ಲಿ, ಏನ್ ಕೇಳಿದ್ದು? ಅರ್ಜುನನ ರಥದಲ್ಲಿ ಸಾರಥಿ ಆಗುವುದಕ್ಕಾಗುತ್ತದೆ, ನನಗೆ ಬೇಕಾದದ್ದು ಕೊಡ್ಲಿಕ್ಕೆ ಆಗುವುದಿಲ್ವೋ ಅಂತ. ಆಚಾರ್ಯರೇ, ಮೊನ್ನೆ ಒಂದು ಮಾತು ಹೇಳಿದ್ದು ನಿಮ್ಗೆ ಏನು ನಾನು, ಯಾವಾಗ ನೀವು ದೇವರ ಕೋಣೆಯಲ್ಲಿ ಕುಳಿತು ಕೇಳ್ತೀರೋ, ಅಂದ್ರೆ ಆ ಪಕ್ಷದಲ್ಲಿ ಈ ಪಕ್ಷದಲ್ಲಿ ಅಲ್ಲ, ಈಗ ಎರಡೂ ಪಕ್ಷ ಬೆರಗಾಗಿ ನಿಂತ ಕಾಲಕ್ಕೆ ಮಧ್ಯದಲ್ಲಿ ಬಂದು ನಿಂತದ್ದು. ಶಸ್ತ್ರತ್ಯಾಗ ಮಾಡಿ ಅರ್ಜುನನಿಗೆ ನಾನು ಗೀತೆಯನ್ನು ಬೋಧಿಸಿದ್ದು ಎರಡು ಸೇನೆಯ ಮಧ್ಯದಲ್ಲಿ ನಿಂತಾಗ, ನಿಮ್ಮ ಪಾಲಿಗೆ ಈಗ ಅನುಗ್ರಹಕಾರಕನಾಗಿ ನಿಂತದ್ದು ಎರಡೂ ಸೇನೆಯ ಮಧ್ಯದಲ್ಲಿ ನೀವಿದ್ದಾಗ. ಮೊನ್ನೆ ಕೌರವನಲ್ಲೊಂದು ಮಾತಾಡಿದ್ರೆ ಅಂತ, ಚಕ್ರ ಹಿಡಿಯದ ಕೈಯಲ್ಲಿ ಇಡಾ ಚಕ್ರವೇ ತಿರುಗುವಂದದಿ ಚಕ್ರಿಯ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ. ನಿಮ್ಮ ಮಾತನ್ನು ಸತ್ಯ ಆಗಿಸುವುದಕ್ಕೆ ಬೇಕಾಗಿ
ನಾನು ಚಕ್ರ ಹಿಡಿಸಿದ್ದೇನೆ ಅಂತಾದ್ರೆ ಭಕ್ತರ ಮಾತನ್ನು ದೊಡ್ಡಾಗಿಸುವುದಕ್ಕೆ ನಾನಾದ್ರೂ ಸಣ್ಣವನಾಗುತ್ತೇನೆ. ಭಕ್ತನು ಅವಜ್ಞೆಯಿಂದ ಮಾತಾಡಿದರೂ ಕೂಡ ದೇವನಾದವನು ನನ್ನ ಮಾತು ಇವತ್ತಿಗೂ ಗಟ್ಟಿ ಉಂಟು. ನಾನು ಹೇಳಿದ್ದೇನೆ ಯುದ್ಧ ಮಾಡುವುದು, ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ. ಹಿಡಿದಿಲ್ಲ, ಇದು ಸುದರ್ಶನ ಪ್ರದರ್ಶನ ಮಾತ್ರ ಇವತ್ತು. ಪ್ರದರ್ಶನಕ್ಕೆ ಬೇಕಾಗಿ ಹಿಡಿದದ್ದು. ಆದರೆ ಇಷ್ಟೇ ಮೊನ್ನೆ ಹೇಳಿದ್ದೇನೆ, ಹೇಗೆ ಕಲಿಕಿರೀಟಿಯ ದುರದಿ ಗೆಲ್ಲಿಸುವೆ. ಈಗ ಏನಾಯ್ತು, ನಾನು ನಿಮ್ಮ ಮೊಮ್ಮಗನಿಗೆ ಹೇಳಿದ ಮಾತು ಒಂದೇ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರನ್ನು ಸೋಲುವುದಕ್ಕೆ ಕೊಡುವುದಿಲ್ಲ. ಹೌದಲ್ವ? ನಿಮ್ಮ ಬಿಲ್ಲನ್ನು ತೆಗೆದು ನೋಡಿ, ಒಂದು ನಾರಿ ಬಂದ ಎನ್ನುವುದು ಕತ್ತರಿಸಲ್ಪಟ್ಟಿದೆ. ಅವನದ್ದು ಕಿರೀಟ ಅವನ ಗೆದ್ದಿದ್ದಾನೆ. ಪಾರ್ಥ ಮಹಾರಥಿ ಅಂತಾದ್ರೆ ಸಾರಥಿಯನ್ನು ಕಾಪಾಡಿಕೊಳ್ಳಬೇಕಿತ್ತು. ಸಾರಥಿಯ ಹಣೆಗೆ ಪೆಟ್ಟು ಬಿದ್ದಿದೆ ಅಂತಾದ್ರೆ ಅವನು ಸೋತಿದ್ದಾನೆ. ಅಂದ್ರೆ ಪರ್ಯಾಯವಾಗಿ ಇಬ್ಬರು ಭಕ್ತರನ್ನು ಗೆಲ್ಲಿಸುವುದು ಹೇಗೆ ಅಂತ ದೇವರಿಗೆ ಗೊತ್ತು. ಲೆಕ್ಕಾಚಾರ ಒಳ್ಳೆ ಅದನ್ನು ತೋರಿಸುವುದಕ್ಕೆ ಬೇಕಾಗಿ ಈ ಪ್ರಕರಣವನ್ನು ಮಾಡಿದ್ದು. ಹೌದಲ್ಲ? ತರಣಿ ಅಸ್ತಂಗತನಾಗುತ್ತಾ ಇದ್ದಾನೆ. ಸಮಯ ಆಯ್ತು, ನೋಡುವ ಮತ್ತೇನಿದ್ರು ಮತ್ತೆ ನೋಡುವ. ನಿಜವಾಗಿ ಏನು ಗೊತ್ತುಂಟು, ಅವೊಂದು ಮಾತು ಹೇಳಿದ, ಪ್ರಹ್ಲಾದನ ಭಕ್ತಿಯನ್ನು ಉಗ್ರಾಕಾರವಾದಾಗ ಜನ ದೇವರ ಮುಖ ನೋಡ್ಲಿಕ್ಕೆ ಹೋಗಬಾರದು. ಪ್ರಹ್ಲಾದ ನರಸಿಂಹನನ್ನು ಶಾಂತಗೊಳಿಸಿದ್ದು ಹೇಗೆ ಹೇಳು? ದೇವರ ಮುಖ ನೋಡಿ ಅಲ್ಲ, ದೇವರ ಕಾಲು ನೋಡ್ಬೇಕಂತ. ಕಾಲಕ್ಕೆ ದೇವರ ಕಾಲು ನೋಡಿದ್ರೆ ಆಗ ಶಾಂತತೆಗೊಳಿಸುವುದಕ್ಕಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾದದ್ದು ಪ್ರಹ್ಲಾದನ ಬಾಲಭಕ್ತಿ. ಆಯ್ತು, ಈ ಹೊತ್ತು ನಡೆದಂತಹ ಯುದ್ಧದಲ್ಲಿ ನಿಮ್ಮಿಬ್ಬರಿಗೂ ಗೆಲುವನ್ನು ತಂದುಕೊಟ್ಟದ್ದಾಯಿತು. 9ನೇ ದಿನದ ಸೂರ್ಯಾಸ್ತಮ ಆಗಿದೆ. ಮುಂದಿನ ಯುದ್ಧ ಏನು ಅಂತ ತಿಳ್ಕೊಳ್ಳುವುದಕ್ಕೆ ಬಿಡದೇನು. ಏನ ಮಾಡುವುದೆಂದು ಈ ಭೀಷ್ಮ ತವರಿದನು, ಏನ ಮಾಡುವುದೆಂದು ಈ ಭೀಷ್ಮ ತವರಿದನು, ಸೇನೆಯೊಳು ಜಯದಾಸೆ ನಮಗಿಲ್ಲ, ಜಗದೊಳವರಿದಿಲ್ಲ, ಭಯವು ಕೌರವನಿಗಿಲ್ಲ ಅಂತಾದ್ರೆ ಮತ್ತೆ ಯಾರಿಗೆ ಭಯ? ಈ ಧರ್ಮರಾಯನಿಗಲ್ಲದೆ ಮತ್ತೆ ಯಾರಿಗೆ ಬರುವುದಕ್ಕೆ ಭಯ ಸಾಧ್ಯವಿತ್ತು? ಈ ಭಯವನ್ನು ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸವರಿದರಲ್ಲ ಭೀಷ್ಮರು ದಿನಕ್ಕೆ 1000 ಮುಕುಟ ಮರ್ದರನ್ನ 10,000 ಮುಕುಟ ಮರ್ದರನ್ನ ಕೊಲ್ತೇನೆ ಎನ್ನುವ ಹಾಗೆ ಆ ಮಾತನ್ನ ಆಡಿ ಇಂದಿಗೆ 9,000 ಮುಕುಟ ಮರ್ದರನ್ನ ಮಣಿಸಿದ್ದಾರೆ. ಹಾಗೆ ನೋಡಿದ್ರೆ ಹೀಗೆ ಹೋದರೆ ನಮ್ಮದಂತ 7 ಲಕ್ಷ ಸೈನ್ಯ ನಶಿಸುತ್ತಾ ಹೋಗುತ್ತದೆ. ಜಯ ಎನ್ನುವುದು ಹೇಗೆ ದೊರಕುವುದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಕೃಷ್ಣನನ್ನ ಕೂಡಬೇಕು. ಎಲ್ಲಿದ್ದಾನೆ ದೇವ? ಹೀಗಾದ್ರೆ ಮುಂದಿನ ಗತಿ ಹೇಗೆ? ಶಕ್ತಿಯಲ್ಲಿ ಗೆಲ್ಲಲರಿದು ಯುಕ್ತಿಬೇರುವುದುಂಟು, ಶಕ್ತಿಯಲ್ಲಿ ಗೆಲ್ಲಲರಿದು ಯುಕ್ತಿಬೇರುವುದುಂಟು, ಭಕ್ತರು ಇವರು ನೈತ ಬಂದ ನಗುನಗುತ್ತಾ. ಯುಧಿಷ್ಠಿರ ದೇವ ಒದಗಿ ಬಂದಂತಹ ಪರಿಭವವನ್ನು ಕಂಡು ಭೀಷ್ಮಾಚಾರ್ಯರನ್ನು ಗೆಲ್ಲುವ ಬಗೆ ಹೇಗೆ ಅಂತ ಚಿಂತಾಕ್ರಾಂತನಾದವನು ನೀನು. ಶಕ್ತಿಯುತರಾದಂತಹ ಆಚಾರ್ಯ ಭೀಷ್ಮರನ್ನು ಮಣಿಸುವುದು ಈ ಕಾಲಕ್ಕೆ ನಮ್ಮ ಅಸಮರ್ಥತೆಯೇ ಹೌದು. ಹಾಗಂತ ಶಕ್ತಿಯಿಂದ ಗೆಲ್ಲುವುದಕ್ಕೆ ಅಸಾಧ್ಯವಾದದ್ದನ್ನು ಯುಕ್ತಿಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗುತ್ತದೆ. ಹೇಗೆ ಹೇಳು? ಬೃಹತ್ತಾದಂತಹ ಒಂದು ಬಂಡೆಯನ್ನು 1000 ಮಂದಿ ಸೇರಿದರೂ ಅದನ್ನು ಅಲ್ಲಾಡಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಸಣ್ಣಗೋಲನ್ನು ಬಳಸಿದರೆ ಎಷ್ಟು ಯೋಜನಕ್ಕಾದರೂ ಬಂಡೆಯನ್ನು ಸಹಿಸುವುದಕ್ಕಾಗುತ್ತದೆ. ಹಾಗಾದರೆ ಬಳಕೆಯಾಗಬೇಕಾದದ್ದು ಯುಕ್ತಿಯ ಹೊರತಾಗಿ ಶಕ್ತಿ ಅಲ್ಲ ಅಂತ ಆಯ್ತು. ಹಾಗಾದ್ರೆ ಭೀಷ್ಮರನ್ನು ನಾವು ಮಾತಾಡಿಸಿ ಯುಕ್ತಿಯ ಮುಖಾಂತರವಾಗಿ ಗೆಲ್ಲಬೇಕು ಅಂತಾದ್ರೆ ನೀವು 5 ಒಂದಾಗಿ ಬರಬೇಕು. ಯಾವ ಹೊತ್ತಿದು? ರಾತ್ರಿಯ ಕಾಲ. ಮಾಡುವುದು ಒಳ್ಳೆ ಕೆಲಸ ಹೌದು ಅಂತ ಆದ್ರೆ ಒಳ್ಳೆ ಸಮಯ ನೋಡ್ಬೇಕಂತ ಇಲ್ಲಲ್ಲ. ಒಳ್ಳೆ ಕೆಲಸ ಮಾಡುವುದಕ್ಕೆ ಎಲ್ಲ ಸಮಯವೂ ಒಳ್ಳೆ ಸಮಯವೇ. ಬನ್ನಿ. ಆಚಾರ್ಯರೇ, ಪಾಂಡವರನ್ನು ಕೂಡಿಕೊಂಡು ಭೀಷ್ಮ ನಿಮ್ಮ ಬಿಡದಿಯ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಬಂದರೆ
ಅಗಡೆಂದ ಆ ನಾಡುವ ಮಾತೇನು ಪಾಂಡವರು ಬಂದರು ಈ ರಾತ್ರಿ ಕಾಲದಲ್ಲಿ ವೈರಿಪಾಳಯದ ಬಿಡದಿಯನ್ನ ಪ್ರವೇಶ ಮಾಡಲಿಕ್ಕಿಂತ ಬಂದಿದ್ದಾರೆ ಪಾಂಡವರು ಎಂದರೆ ಇದರ ಅರ್ಥ ಏನು? ಕುರುರಾಯನಿಗೆ ಮರಣವನ್ನು ತಂದರು, ಪರೋಕ್ಷವಾಗಿ ಭೀಷ್ಮನಿಗೂ ಮರಣವನ್ನು ತಂದರು, ಅಥವಾ ಭೀಷ್ಮನ ಮರಣದ ಮುಖೇನವಾಗಿ ಗುರುರಾಯನನ್ನು ಕೊಂದರು ಎಂಬುದೇ ತಾತ್ಪರ್ಯ. ಏನೇ ಆಗಲಿ ಬರ ಹೇಳಿ ಪಾಂಡವರು. ಮುರವಿರಾಮನ ಶ್ರೀಕರಾಂಗಿಗೆ ಶಿರವತಾಜರು ನಗರಿ ಭೀಷ್ಮನ ಚರಣದಲ್ಲಿ ಪಾಂಡವರ ಕೆಳಗಿದು ತೀರದೆ ನುಡಿದ ಆಚಾರ್ಯ ಭೀಷ್ಮರೇ, ಸ್ವಾಮಿ, ನಿಮ್ಮ ಪದತಲದಲ್ಲಿ ಪಾಂಡವ ಪಂಚಕರನ್ನು ಬೀಳಿಸಿದ್ದೇನೆ. ಮಾತ್ರ ಅಲ್ಲ, ಕಳಕಳಿಯ ಪ್ರಾರ್ಥನೆ ನಿಮ್ಮ ಎದುರಿನಲ್ಲಿ ನನ್ನದೊಂದು ಉಂಟೇ ಉಂಟು. ಆಲೋಚನೆ ಮಾಡಿ ನೋಡಿ. ದೂರ್ವಾಸ ಮಂತ್ರ ಪ್ರಭಾವದಿಂದಾಗಿ ಕಾಣಿಸಿಕೊಂಡಂತಹ ಮಕ್ಕಳ ಇವರಿವರು ಧರ್ಮಾತ್ಮರಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸ್ಥಿರವಾಗಿ ನಿಂತರೆ ಯಾರು ಗೆಲ್ಲಲಾರದಂತಹ ಸ್ಥಿತಿಯಲ್ಲಿರಬಹುದಾದ ಯುಧಿಷ್ಠಿರ ಬಿಳಿ ಆನೆಯ ಮೇಲೆ ಕುಳಿತು ಯುದ್ಧ ಮಾಡಿದ ಅಂತಾದರೆ ಪ್ರತ್ಯಕ್ಷ ಯಮನೇ ಆಗಬಲ್ಲಂತಹ ಯುಧಿಷ್ಠಿರನ ಕಾಯ ಪ್ರಪಂಚಕ್ಕೆ ಬೇಕು. ಹಾಗಾಗಿ ಅವನನ್ನು ನೀವು ಕಾಯಬೇಕು. ಮಾತ್ರ ಅಲ್ಲ, ಬಂಡೆಯ ಮೇಲೆ ಬಿದ್ದರೆ ಮಂಡೆ ಒಡೆಯದೆ ಬಂಡೆ ಒಡೆದಂತಹ ಪ್ರಪಂಚನ ಸೂರು ಎನಿಸಿಕೊಂಡಂತಹ ಭೀಮನ ಕಾಯ ಪ್ರಪಂಚಕ್ಕೆ ಬೇಕು. ಹಾಗಾಗಿ ಅವನನ್ನು ನೀವು ಕಾಯಬೇಕು. ಪರಮೇಶ್ವರನ ಜೊತೆಯಲ್ಲಿ ಸಮದಂಡಿಯಾಗಿ ಹೋರಾಡಿ ಪಾಶುಪತವೆನ್ನುವಂತಹ ಅಸ್ತ್ರವನ್ನು ಪಡೆದಂತಹ ಸಶರೀರಿಯಾಗಿ ಸ್ವರ್ಗ ಏರಿದ ಪಾರ್ಥನ ಕಾಯ ಪ್ರಪಂಚಕ್ಕೆ ಬೇಕು. ಅದಕ್ಕೆ ಬೇಕಾಗಿ ಅವನನ್ನು ನೀವು ಕಾಯಬೇಕು. ಅಶ್ವಿನಿ ದೇವತೆಗಳ ಕಾರಣದಿಂದಾಗಿ ಸಂಚರಿಸಿ ಒಂದೇ ರಥದಲ್ಲಿ ಕುಳಿತರೆ ಸೋಲು ಕಾಣದ ನಕುಲ ಸಹದೇವರ ಕಾಯ ಪ್ರಪಂಚಕ್ಕೆ ಬೇಕು. ಅದಕ್ಕಾಗಿ ನೀವು ಅವರನ್ನು ಕಾಯಬೇಕು. ಇವರೆಲ್ಲರ ಕಾಯ ಬೇಕು, ನೀವು ಇವರನ್ನು ಕಾಯಬೇಕು. ಸರ್ವರ ಕಾಯುವರೆ ಕೊರುವರ ಸ್ವತಂತ್ರದ ಕಾಯನೀಗೆ. ಸರ್ವರ ಕಾಯುವರೆ ಕೊರುವರ ಸ್ವತಂತ್ರದ ಕಾಯನೀಗೆ. ಸ್ವಾಮಿ ಅಚ್ಯುತಾನಂದ ಮುಕುಂದ ಮುರಳಿ ಗೋವಿಂದ ವಾಸುದೇವ ಕೃಷ್ಣ, ನಿನ್ನ ಲೀಲೆಯನ್ನು ಬಲ್ಲವರ ಅವರ ಕಾಯಬೇಕು. ಬಂದೆ ಎಷ್ಟು ಬಾರಿ ಕಾಯ ಅಂತ ಹೇಳಿದೆ ಸ್ವಾಮಿ. ಈ ಕಾಯ ಎಂಬಾಗ ಎಲ್ಲಿಯಾದರೂ ಒಂದು ಹೃಸ್ವ ದೀರ್ಘ ಬಿಂದು ಅನುಸ್ವಾರ ವಿಸರ್ಗ ಅಂತರ ಆದರೆ ಭೀಷ್ಮ ಕಾಯಬೇಕು ಎಂಬುದು ಭೀಷ್ಮನ ಕಾಯ ಬೇಕು ಎಂದ ಹಾಗೆ ಕನಿಸ್ತಾ ಇದೆ. ನನಗೆ ಅರ್ಥ ಆಗ್ತದೆ. ನೀನಿತ್ತ ಬಂದೆ ಅಂದ್ರೆ ಅದೂ ಅಲ್ಲದೆ ನನ್ನ ಮೊಮ್ಮಕ್ಕಳನ್ನು ಧರ್ಮಿಷ್ಠರಾದರು ಅವರಿಗೆ ಅಚನ ಕಾಲಿಗೆ ಬೀಳಿ ಅಂತ ಹೇಳಿದ್ಯಲ್ಲ. ನಿನ್ನ ನಿರ್ದೇಶನದ ಮೇಲೆ ಅವರು ನನ್ನ ಕಾಲಿಗೆ ಬೀಳಬೇಕು ಸ್ವಾಮಿ. ಇದೆಲ್ಲ ನೀನು ಸೂಚ್ಯವಾಗಿ ಭೀಷ್ಮ ಇನ್ನೂ ಸಾಕು ಎಂಬುದನ್ನು ಹೇಳ್ತಾ ಇದ್ದೀನಿ. ಅದು ಹೌದು ಅಂತಾದ್ರೆ ಇಷ್ಟೊತ್ತು ಕಾಯ್ಬೇಕು ಹೇಳಿ. ಎಂದೊಡೆಯಗಿ ಮಾಯಕದ ನೋಡಿ ಇನ್ನು ಬರಿದೆ ತಿಳಿದೆ ನಾದರಿ. ಎಲ್ಲವನ ಕಾಯದವಗೆ ಸಂಪನ್ನಶೀಲ. ಎಂದೊಡೆಯಗಿ ಮಾಯಕದ ನುಡಿ. ಮಾಯಕದ ನುಡಿ ನನ್ನಲ್ಲಿ ಬೇಕೇ ಸ್ವಾಮಿ. ನನಗೆ ಗೊತ್ತು. ಈಗ ನೀ ನಮ್ಮ ಪಾಂಡವ ಪಂಚಕರನ್ನು ಕರೆದು ತಂದು ನನ್ನ ಕಾಲಿಗೆ ಬೀಳಿಸಿ ನನ್ನಲ್ಲಿ ಭೀಷ್ಮ ಕಾಯಬೇಕು, ಎಲ್ಲರನ್ನು ಕಾಯುವುದಕ್ಕೂ ಬರುವುದಕ್ಕೂ ಕಾರಣಸ್ಥಾನದಲ್ಲಿರುವ ನೀನೇ ಈ ರೀತಿಯ ಒಂದು ಮಾತನ್ನು ಹೇಳಬೇಕಾದ ಅಗತ್ಯವಾಗಲಿ ಅನಿವಾರ್ಯತೆ ಆಗಲಿ ಇಲ್ಲ. ಇದು ನಿನ್ನ ದೊಡ್ಡತನ. ಯಾಕೆ ಭೀಷ್ಮನನ್ನು ಹೇಗೆ ಕೊಲ್ಲಬೇಕು ನಿನಗೇನು ಯುಧಿಷ್ಠಿರನಿಗೂ ಗೊತ್ತು. ಭೀಷ್ಮನ ಎದುರಲ್ಲಿ ಇಂಥದ್ದೊಂದು
ಜೀವ ಬಂದರೆ ಅವನು ಯುದ್ಧವನ್ನು ನಿಲ್ಲಿಸ್ತಾನೆ, ಆಚಾರ್ಯ ತ್ಯಾಗ ಮಾಡ್ತಾನೆ, ನಿನಗೆ ಗೊತ್ತು. ನಿಮ್ಮಲ್ಲಿ ಆದರೂ ಈ ಕಾಲಕ್ಕೆ ಹೀಗೆ ಒಂದು ಬಂದು ಆಡುವುದಕ್ಕೆ ಒಂದು ಮಾತು ಉಂಟು. ನಿನ್ನ ಸೌಜನ್ಯ ಕಾರಣ ಏನು ಗೊತ್ತುಂಟು? ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡವರು ನೀವು. ಬದುಕಿನಲ್ಲಿ ಸಾಕಷ್ಟು ಘಟನೆಗಳಿಗೆ ಸಾಕ್ಷೀಭೂತರಾಗಿ ಉಳಿದವರು ನೀವು. ಇಚ್ಛಾಮರಣಿಗಳು ನೀವು ಅನ್ನುವುದನ್ನು ನಾನು ತಿಳಿದವನು. ನಿಜ. ಒಂದು ಕಾಲದಲ್ಲಿ ದಾಶರಾಜನ ಮನೆಯ ಬಾಗಿಲಲ್ಲಿ ಅಖಂಡವಾದಂತಹ ಪ್ರತಿಜ್ಞೆಯೊಂದನ್ನು ಮಾಡಿದರಂತೆ. ಕಾರಣ ಏನಿತ್ತು? ಎಲ್ಲಿಯಾದರೂ ನೀವು ಮದುವೆಯಾಗಿ ನಾಳೆ ನಿಮಗೆ ಮಕ್ಕಳು ಹುಟ್ಟಿದರು ಅಂತಾದ್ರೆ ವಂಶದಲ್ಲಿ 2 ಕವಲುಗಳಾಗಿ ಆ ಕವಲುಗಳೇ ಮುಂದೆ ಪೀಠಕ್ಕಾಗಿ ಹೋರಾಟ ನಡೆಸ್ತದೆ ಅಂತದಾಗಬಾರದು ಅನ್ನುವುದಕ್ಕೆ ಬೇಕಾಗಿ ಆಜನ್ಮ ಬ್ರಹ್ಮಚರ್ಯಕ್ಕೆ ಒಳಗಾಗಿ ದೇವವ್ರತರಾದ ನೀವು ಭೀಷ್ಮರುವಂತ ಪ್ರತೀತಿಯನ್ನು ಪಡೆದದ್ದು. ಆದರೂ ಸಂಸಾರ ನನ್ನನ್ನು ಬಿಡಲಿಲ್ಲ. ಬದುಕಿನಲ್ಲಿ ದಾಯಾದ್ಯ ಕಲಹವು ನನ್ನ ವಿಧಿ ಒಂದು ರೀತಿಯದಾದ ಘಟನೆ ಘಟಿಸಿ ತಾನು ಮದುವೆಯಾದರೆ ವಂಶದಲ್ಲಿ 2 ಕವಲಾಗುತ್ತದೆ ಅಂತ ವಿಧಿಗೆ ಸವಾಲು ಹಾಕಿ ನೀವು ಹೊರಟ್ರಿ. ಆಚಾರ್ಯರೇ, ನೀವು ಮದುವೆಯಾಗಿ ಆಗದೆ ಉಳಿದರೂ ಕೂಡ ವಂಶದಲ್ಲಿ 2 ಕವಲಾಗುವುದು ತಪ್ಪಿಸುವುದಕ್ಕಾಯಿತೋ ನಿಮಗೆ? ಇದೇ ವಂಶದಲ್ಲಿ 2 ಕವಲು ಹೊರಟಾಗಿ ಈಗ ಪೀಠಕ್ಕಾಗಿ ಹೊಡೆದಾಡ್ತಾ ಉಂಟು. ಹೌದು ಅಂತ ಆದರೆ ಆಚಾರ್ಯರೇ, ನಾನು ನಿಮ್ಮಲ್ಲೇ ಕೇಳ್ತೇನೆ, ಯಾವುದಾಗಬಾರದು ಅನ್ನುವುದಕ್ಕೆ ಬೇಕಾಗಿ ನೀವು ಪ್ರತಿಜ್ಞಾಬದ್ಧರಾಗಿ ಇಷ್ಟು ಕಾಲ ಇದ್ರೋ ಅದು ನಿಮ್ಮ ಎದುರಿನಲ್ಲಿ ವಿಧಿಯೇ ಮಾಡಿಸ್ತದೆ ಅಂತ ಆದ್ರೆ ಇಷ್ಟು ಹೊತ್ತಾದ ಮೇಲೂ ನಿಮಗೆ ಮರಣದ ವಿಧಿ ಅಲ್ಲ ಸ್ವಾಮಿ. ದೇವರೇ ಬಂದು ಕೇಳಿದ್ರೆ ಇನ್ನು ಮತ್ತೆ ಮರು ಮಾತುಂಟೆ. ಸ್ವಾಮಿ, ನಿನ್ನ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡವರಿದ್ದೇನೆ. ಹಾಗಾದ್ರೆ ನೀನಾಗಲೇ ಹೇಳಿದೆಯಲ್ಲ ಕಾಯ ಬೇಕು ಅಂತ. ನನ್ನ ಕಾಯವನ್ನ ಸಮರ್ಪಿಸ್ತೇನೆ. ಪಡೆಯುವುದು ಈಗ ನಾನು ಏನು ಮಾಡಬೇಕು ಎಂಬುದನ್ನ ಬಾಯಿದರಿಯಾಗಿ ಒಮ್ಮೆ ಹೇಳಬೇಕಾದ ಅಗತ್ಯ ಉಂಟು, ಅನಿವಾರ್ಯತೆ ಉಂಟು ಎಂಬುದು ನಿನ್ನ ಭಾವನೆ ಆದ್ರೆ ಬಾಯಿ ಬಿಟ್ಟು ಹೇಳಿಬಿಡ್ತೇನೆ. ಸರಿ. ನನ್ನ ಪ್ರತಿಜ್ಞೆಯನ್ನು ಅರ್ಥ ಮಾಡಿಕೊಂಡವರೇ ಇದ್ದೀರೆಲ್ಲರೂ. ಆದ್ದರಿಂದ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತೆ ಅಂಥದ್ದೊಂದು ಜೀವವನ್ನು ಹುಡುಕಬೇಕಾದ ಅಗತ್ಯವೂ ಇಲ್ಲ. ಇಂದೀಗ ಅವನು ಮಹಾರಥಿಯಾಗಿದ್ದಾನೆ. ಆದರೂ ಆ ಶಿಖಂಡಿ ಹೆಣ್ಣಾಗಿ ಹುಟ್ಟಿ ಗಂಡಾದವನಿದ್ದಾನೆ. ಅವನನ್ನು ತಂದು ನಿಲ್ಲಿಸಿ ಶಸ್ತ್ರ ತ್ಯಾಗ ಮಾಡ್ತೇನೆ. ಹೋಗಿ ಧರ್ಮರಾಜ, ಮತ್ತೆ ನಾಳೆ ಅಂದ್ರೆ ಅಜ್ಜ ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ. ಕೊಡವಿನ ಬಗ್ಗೆ ನಿಮ್ಮ ದೂರದಲ್ಲಿ ಕೊಡವಿನ ಬಗ್ಗೆ ನಿಮ್ಮ ದೂರದಲ್ಲಿ ಮಡುಗಿ ಅಜಯ, ಈ ಹೊತ್ತು ನಿಮ್ಮ ಮರಣ ಮರ್ಮವನ್ನು ನಮಗೆ ಅರುವುದರ ಮುಖೇನವಾಗಿ ರಾಜ್ಯವನ್ನು ಸಂಪಾದಿಸಿಕೊಳ್ಳಿ ಮಕ್ಕಳೇ ಎನ್ನುವ ಹಾಗೆ ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಅಜಯ, ಬೇಡ ಬೇಡ ನಮಗೆ ರಾಜ್ಯ. ಕೊನೆಯ ಪಕ್ಷದಲ್ಲಿ 5 ಊರುಗಳನ್ನೇ ಕೇಳಿದಂತ ನಾವಿಂದು ಯಾವುದನ್ನೂ ಬೇಡ ಅಂತ ಹೇಳಿ ನನ್ನ ಚರಣಕಮಲದಲ್ಲಿ ಬಿದ್ದೇನೆ. ನಮಗೂ ಕಾಡಿಗೂ ವಿನಾಭಾವ ಸಂಬಂಧ ಉಂಟು. ನಾವಲ್ಲಿ ಹೊರಟು ಹೋಗ್ತೇವೆ. ನಮಗೆ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಎಲೆಯೋ ದಿಷ್ಟಿರ ನಿನ್ನ ಸತ್ಯದ ಫಲ ನಿನ್ನ ಕೈ ಸೇರುವುದು. ಹಂಬಲಿಸುವೆಯ ಮುಂದಿನರಣ್ಯವರು ಮತ್ತೂ ಬೇಕಾದಿರಿಗೆ ಅರಣ್ಯ. ಹಂಬಲಿಸುವೆಯ ಮುಂದಿನರಣ್ಯವರು ಮರುಳಲ ಮಗನೇ ಕೊಲುವರಾರೆನ್ನನು ಜಗತ್ರಯದೊಳಗೆ. ಕೊಲುವರಾರೆನ್ನನು ಜಗತ್ರಯದೊಳಗೆ ಸಾಗಿದು ಪಡೆವೆ ಮುಕ್ತಿಯ. ಸ್ವಾಮಿ ಇದ್ದಾನೆ. ಅಳಲ ಬೇಡೆಂದೊರೆದು ಕೃಷ್ಣಗೆ ನಮಿಸಿ ಕಳುಹಿಸಿದನು.
ಮಾತನ್ನು ಆಡಬೇಡ. ನಮಗೆ ಸಾಕು ಈ ಬದುಕು, ಹೋಗಿ ಸೇರಿಕೊಳ್ತೇವೆ. ಬಿಡು, ಮತ್ತೆ ಮಾತಾಡಬೇಡ. ಯಾಕೆ? ಕಾಡಿನಲ್ಲಿ ಬೆಳೆದವರು ನನ್ನಂಥವನಿಗೆ, ಈ ಭೀಷ್ಮಾಚಾರ್ಯನಿಗೆ ನಾನು ಬದುಕಿದ್ದು ವ್ಯರ್ಥವಾಗಿ ಹೋಯಿತಲ್ಲ. ಧರ್ಮಿಷ್ಠರಾದ ಪಾಂಡವರು ಕಾಡಿನಲ್ಲೇ ಉಳಿದರು. ಇಂತಹ ಕೌರವನಿಗೆ ಎಲ್ಲವೂ ಲಭಿಸಿತು. ಇದೆಲ್ಲ ಯಾಕೆ ಅಂತ ನಾನು ಯೋಚಿಸುವಂತ ಸಂದರ್ಭ ಆಯಿತು. ಈಗ ಒಂದು ಪರಿಹಾರ ಆಗಿ, ಮಗನೇ, ನನಗೆ ಶಸ್ತ್ರತ್ಯಾಗ ಮಾಡುವುದಕ್ಕೆ, ಪ್ರಾಣತ್ಯಾಗ ಮಾಡುವುದಕ್ಕೆ ಯಾವುದೇ ಚಿಂತೆ ಇಲ್ಲ. ಸ್ವಾಮಿಯನ್ನ ಕೇಳು. ಉರಿಯುವ ಬೆಂಕಿ ಏನು, ಹರಿಯುವ ನೀರೇನು, ಬೀಸುವ ಗಾಳಿ ಏನು, ಪ್ರಪಂಚದಲ್ಲಿ ಆಕಾಶವೇನು, ಭೂಮಿ ಏನು, ಎಲ್ಲ ಪ್ರಶ್ನೆಗಳಿಗೆ ನಿನ್ನ ಮನಸ್ಸಿನಲ್ಲಿ ಬರಬಹುದಾದ ಲಕ್ಷಾಂತರ ಪ್ರಶ್ನೆಗಳಿಗೆ ಒಂದು ಉತ್ತರ ಅಂದರೆ ಸ್ವಾಮಿ. ಬೇರೆಲ್ಲ ಕಡೆ ಹೇಗೆ ಒಂದು ಪ್ರಶ್ನೆಗೆ ಎರಡು ರೀತಿ ಉತ್ತರಿಸಬಹುದಾಗ್ತದೆ. ಆದರೆ ಯಾವ ಪ್ರಶ್ನೆಯೇ ಬಂದರೂ ಅದೆಲ್ಲದಕ್ಕೂ ಉತ್ತರ ರೂಪದಲ್ಲಿ ಶ್ರೀಕೃಷ್ಣ ಸ್ವಾಮಿ ಇದ್ದಾನೆ. ಹಾಗಾಗಿ ಇನ್ನು ನಾನು ಹೆಚ್ಚು ಮಾತನಾಡುವ ಬಯಸುವುದಿಲ್ಲ ಸ್ವಾಮಿ. ಮಗನೇ, ಸ್ವಾಮಿ ಎಲ್ಲವನ್ನು ತೋರಿಕೊಡ್ತಾನೆ. ಮತ್ತಿನ್ನು ಮಾತಾಡಬೇಡ. ನಾನು ಏನು ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಬನ್ನಿ, ನಾಳೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ನಿನ್ನಂಥವನು ಈ ಕುರು ಸಿಂಹಾಸವನ್ನು ಏರಿ ರಾರಾಜಿಸುವುದನ್ನು ಕಾಣುವವರೆಗೂ ನಾನು ಪ್ರಾಣತ್ಯಾಗ ಮಾಡುವುದಿಲ್ಲ ಮಗನೇ. ಮತ್ತೆ ಬಾ, ಆಗ ಬೋಧೆ ಮಾಡ್ತೇನೆ ಸ್ವಾಮಿ. ಭೀಷ್ಮಾಚಾರ್ಯರೇ, ಇನ್ನು ನಿಮಗೆ ಕಾಡುವುದಿಲ್ಲ. ಇದು ರಾತ್ರಿಯ ಕಾಲ. ಮತ್ತೆ ಅಜ್ಜಯ್ಯನಿಗೆ ತೊಂದರೆ ಕೊಡುವುದು ಬೇಡ. ಕಷ್ಟ ಆಗ್ತದೆ. ಶಿಖಂಡಿಯನ್ನು ಮುಂದಿರಿಸಿ ನಿನ್ನನ್ನು ಹಿಂದೆ ನಿಲ್ಲಿಸಿದ್ದೇನೆ. ನಡೆಯಲಿ. ಅರ್ಜುನ, 10 ದಿವಸದ ಕಾಲ ಹೋರಾಟ ಮಾಡಿದಂತಹ ಆಚಾರ್ಯ ಭೀಷ್ಮರು ಶರಶಯೆಯಲ್ಲಿ ಮಲಗಿದ್ದಾರೆ. ಅವರಿಗೆ ಶರಮಂಚವೇ ಆಗುವ ಹೊತ್ತಿಗೆ ತಲದಿಂಬಾಗಿ ಬಾಣವನ್ನೇ ಕೊಟ್ಟವ. ಕೊನೆಯ ಕಾಲದಲ್ಲಿ ಬಾಯಾರಿಕೆ ಆಗುತ್ತಾ ಉಂಟು, ನೀರು ಬೇಕು ಅಂತ ಕೇಳಿದಾಗ ಗೌರವನೇನೋ ನೀರು ತರುವುದಕ್ಕೆ ಒಳ ಸಾರಿದ. ಆ ಕಾಲಕ್ಕೆ ನಾನೇ ಮುಂದಾಗಿ ನಿಂತೆ ಪಾತಾಳ ಗಂಗೆಯನ್ನು ಮೇಲಕ್ಕೆ ಎಬ್ಬಿಸಿದವ, ಬಾಯಿಗೆ ನೀರು ಬೀಳುವ ಹಾಗೆ ಮಾಡಿದ. ಹೌದು. ಹಾಗಾದರೆ ಇಚ್ಛಾಮರಣಿಗಳಾದಂತಹ ಅವರು ತಮ್ಮ ದೇಹ ತ್ಯಾಗ ಮಾಡುವುದಕ್ಕೆ ಖಗೋಳದಲ್ಲಿ ಬರಬಹುದಾದಂತಹ ದಿನವನ್ನೇ ಅವರು ಬಯಸ್ತಾ ಇದ್ದಾರೆ. ಕಾಲದ ನಿರೀಕ್ಷಣೆಯಲ್ಲಿದ್ದ. ಹಾಗಾದರೆ ಪಾಂಡವರ ಪಾಲಿಗೆ ಈ ಕಾಲಕ್ಕೆ ಜಯ ಒದಗಿದ್ದು ಹೌದು. ಆದರೂ ಕೂಡ ಅದು ಭೀಷ್ಮರಾದಂತಹ ಔದಾರ್ಯದ ಕಾರಣದಿಂದಲೇ ಬಂದದ್ದು ಹೌದು. ಹಾಗಾದರೆ ಯುದ್ಧ ಮುಂದುವರಿಸುವುದಕ್ಕೆ ಬೇಕಾಗಿ ಕೌರವ ಪಕ್ಷದಲ್ಲಿ ಮುಂದೆ ಯಾವ ಯುದ್ಧ ತಂತ್ರ ಬರಬಹುದು, ಯಾರು ಸೇನಾಧ್ಯಕ್ಷರ ಆ ಕಡೆಯಲ್ಲಿ ಆಗಬಹುದು, ಅವರ ತಂತ್ರಕ್ಕೆ ನಮ್ಮ ಪ್ರತಿತಂತ್ರಗಳೇನಿರಬೇಕು ಎಲ್ಲವನ್ನು ಆಲೋಚಿಸುವುದಕ್ಕೆ ಬೇಕಾಗಿ ಇಂದಿನ ದಿನದ ಯುದ್ಧವನ್ನು ಮುಗಿಸಿ ನಾವು ಬಿಡದಿಯನ್ನು ಸೇರಿಕೊಳ್ಳುವ. ಲೋಕಕ್ಕೇ ಮಂಗಲವನ್ನು ಬಯಸುತ್ತೇವೆ.